ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮ ತಂಡದ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತದ ಆಧುನಿಕ ಪೀಳಿಗೆ ಬಹುತೇಕ ನಾಗರಿಕರಿಗೆ ತಿಳಿದಿರದ ವಿಷಯವೇನೆಂದರೆ, ನಮ್ಮ ಭಾರತ ಸ್ವತಂತ್ರವನ್ನು ಪಡೆಯುವಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರರಂತೆ ಭಾರತ ಸ್ವತಂತ್ರಗೊಂಡ ನಂತರವೂ 1950ರಿಂದ 80ರ ದೇಶ ನಿರ್ಮಾಣಗೊಳ್ಳುವ ಸುವರ್ಣ ಕಾಲದವರೆಗೂ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ದುರ್ಬಲ ವರ್ಗದ ಭಾಗವಾದ ಬಡ ರೈತರ, ಕಾರ್ಮಿಕರ, ಶ್ರಮಿಕರ, ನಗರಗಳಲ್ಲಿ ದಿನಗೂಲಿ ನೌಕರಿ ಮಾಡುವವರ, ಮಹಿಳೆಯರ ದಿನನಿತ್ಯದ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗುವ, ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಅನೇಕ ರಾಜಕೀಯ ಸಾಮಾಜಿಕ ನಾಯಕರುಗಳ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ ಸಮಾಜವಾದ, ಲೋಹ್ಯವಾದ ತತ್ವ ಸಿದ್ಧಾಂತಗಳ ಮೂಲಕ ಹೋರಾಟ ಕೈಗೊಂಡಿರುವರು ಎನ್ನುವ ಹೆಮ್ಮೆಯ ಸಂಗತಿ. ಅಂಥ ನಾಯಕರುಗಳ ಪಟ್ಟಿ ಮಾಡುವುದಾದರೆ, ರಾಷ್ಟ್ರ ಮಟ್ಟದ ಅಗ್ರ ಪಂಕ್ತಿಯಲ್ಲಿ ಡಾಕ್ಟರ್ ರಾಮಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಕರ್ಪೂರಿ ಠಾಕೂರ್, ಚಂದ್ರಶೇಖರ್, ಮಧು ಲಿಮಯೆ, ಜಾರ್ಜ್ ಫರ್ನಾಂಡಿಸ್ ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಮಕೃಷ್ಣ ಹೆಗಡೆ, JH ಪಟೇಲ್, HD ದೇವೇಗೌಡ, KH ಪಾಟೀಲ್, ಸಿದ್ದರಾಮಯ್ಯನವರು ಮುಂತಾದ ನಾಯಕರುಗಳು ಎಂದಷ್ಟೇ ಅನೇಕರಿಗೆ ಗೊತ್ತು. ಆದರೆ ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು, ಇದೇ ನಮ್ಮ ಹುಬ್ಬಳ್ಳಿಯಲ್ಲಿ ವಾಸವಾಗಿರುವ, ಇಂದಿಗೂ ಸಮಾಜವಾದಿ ತತ್ವ ಸಿದ್ಧಾಂತದ ಚುಕ್ಕಾಣಿ ಹಿಡಿದು ಇಂದಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ, ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳದೆ, ಯಾವುದೇ ರಾಜಕೀಯ ಅಧಿಕಾರದ ಆಸೆ ಆಮಿಷಗಳಿಗೆ ಒಳಗಾಗದೆ, ಬಡ ಶೋಷಿತ ರೈತರ, ಕಾರ್ಮಿಕರ, ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಒಬ್ಬ ಧೀಮಂತ ಸಮಾಜ ಸೇವೆ, ಸಾಮಾಜಿಕ ಹೋರಾಟದ ನಾಯಕರನ್ನು ಇಂದು ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಮಲ್ಲೇಶಪ್ಪ ಉಣಕಲ್ ಹಾಗೂ ಲಿಂಗರಾಜ್ ಧಾರವಾಡ ಶೆಟ್ಟರ್ ತಂಡ ನಡೆಸಿದ ಸಂದರ್ಶನ ಇದೀಗ ನೋಡೋಣ ಬನ್ನಿ. ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ಸಮಸ್ಯೆಯನ್ನು ಪಾಲ್ಗೊಂಡಂತಹ ಮೇರು ವ್ಯಕ್ತಿತ್ವಗಳನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅದರ ಭಾಗವಾಗಿ ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅವರನ್ನ ನಾವು ಸಂದರ್ಶನ ಮಾಡ್ತೇವೆ. ನೀವೆಲ್ಲರೂ ನೋಡಿದ್ದೀರಿ. ಅದೇ ರೀತಿಯಾಗಿ ಧಾರವಾಡದ ಡಾಕ್ಟರ್ ಚಂದ್ರಕಾಂತ್ ಬೆಲ್ಲದವರನ್ನು ಸಹ ನಾವು ಸಂದರ್ಶನ ಮಾಡಿದ್ದೇವೆ. ನೀವು ಅದನ್ನ ನೆಚ್ಚಿ ಹಾರೈಸಿದ್ದೀರಿ. ಅದೇ ಒಂದು ವಾರ್ಡಿನಲ್ಲಿ ಈಗ ನಾವು ಇನ್ನೊಬ್ಬ ನೇರ ವ್ಯಕ್ತಿತ್ವದ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡಿಕೊಂಡಿದ್ದೇವೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, 1969ರಷ್ಟು ಮುಂಚೆನೆ ಆ ಒಂದು ಕಾಲಘಟ್ಟದಲ್ಲಿ ವಿದ್ಯಾರ್ಥಿ ಮುಂದಾಳತ್ವ ವಹಿಸಿಕೊಂಡು, ವಿದ್ಯಾರ್ಥಿಗಳ ನಾಯಕತ್ವವನ್ನು ವಹಿಸಿಕೊಂಡು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಏನು ಅವಾಗ ಪರಿಸ್ಥಿತಿ ಇತ್ತು ಅದನ್ನ ದೆಹಲಿವರೆಗೂ ತೆಗೆದುಕೊಂಡು ಹೋಗಿ ಅಂದಿನ ಪ್ರಧಾನಮಂತ್ರಿಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮುಂದೆ ಬಹಳ ಮಾರ್ಮಿಕವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಪ್ರದೇಶದ ವಿವಾದದ ಕುರಿತು ಒಂದು ಪ್ರಸ್ತಾಪವನ್ನ ಮಾಡಿದಂತ ಡಾಕ್ಟರ್ ನೇತನ್ ಅಸುಂಡಿ ಅವರು ನಮ್ಮ ಇದ್ದಾರೆ. ಬನ್ನಿ ಅವರನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಗ ಆಶ್ಚರ್ಯ ಅನಿಸ್ತ ನಿಮ್ ಬಗ್ಗೆ ನಾವು ತಿಳ್ಕೊಂಡಾಗ. ಏನಂತಂದ್ರೆ 1969ರಷ್ಟು ಹಿಂದೆ ನಾವು ದೆಹಲಿವರೆಗೂ ಈ ವಿದ್ಯಾರ್ಥಿ ಮುಖಂಡತ್ವವನ್ನು ವಹಿಸಿಕೊಂಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಬಿಡ್ರಿ, ಅದು ಅವಾಗ್ಲಿಂದನೇ ಐತಿ, ಇವರು ಮುಂದೆ ಬರ್ತೈತಿ. ಆದ್ರೆ ತಾವು ಅವಾಗ ಆ ಒಂದು ಕಾಲಘಟ್ಟದೊಳಗೆ ಇಂದಿರಾ ಗಾಂಧಿ ಅವ್ರ ಮುಂದೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದ್ರಿಂದ ಅದ್ರ ಕುರಿತು ತಾವು ಹೇಳ್ಬೇಕು. ಒಂದು ಅದಕ್ಕಿಂತ ಮುಂಚೆ ತಾವು ತಮ್ಮ ಬಾಲ್ಯವನ್ನ ಎಲ್ಲಿ ಕಳೆದ್ರಿ, ತಮ್ಮ ಬಾಲ್ಯ ಹೇಗಿತ್ತು, ಯಾವ ಶಾಲೆಯಲ್ಲಿ ನೀವು ಓದಿದ್ರಿ ಅನ್ನೋದ್ರ ಕುರಿತು ನಾವು ಪರಿಚಯ ಮಾಡ್ಕೊಂಡು ಜನಕನ್ನಡ ಟಿವಿ ಯೂಟ್ಯೂಬ್ಗೆ ಸುಸ್ವಾಗತ. ಇವತ್ತು ಬಹಳ ಸಂತೋಷ ಆಯ್ತು, ನೀವೆಲ್ಲ ಕರ್ನಾಟಕದಲ್ಲಿ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂತ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ದಿಗ್ಗಜಗಳ ಒಂದು ಇಂಟರ್ವ್ಯೂವನ್ನು ತೆಗೆದುಕೊಳ್ತಕ್ಕಂಥ ಬಹಳ ಸಂತೋಷದ ಸಂಖ್ಯೆ ಇದು. ಹಳೆಯ ನೆನಪುಗಳನ್ನ ಮತ್ತು ಜನರಿಗೆ
ಹಳೆಯ ಇತಿಹಾಸವನ್ನು ತಿಳಿಸಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ಬಹಳ ಸ್ತುತ್ಯವಂತ ಕಾರ್ಯಕ್ರಮ ತಾವು ಮಾಡ್ತಾ ಇದ್ರಿ. ಈಗ ತಾವು ಕೇಳಿದಂಗೆ ನಾವೆಲ್ಲ ಹಳ್ಳಿಯಿಂದ ಬಂದವ್ರು. ನಾನು ರೋಲ್ ತಾಲೂಕ್ ಸೌಡಿ ಗ್ರಾಮದಿಂದ ಬಂದವರು, ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು. ನಮ್ಮ ತಂದೆಯವರು ಸುಮಾರು 26 ಎಕರೆ ಹೊಲ ಇಟ್ಕೊಂಡು ನಾವು 10 ಜನ ಮಕ್ಕಳು ನಮ್ಮೆಲ್ಲ ಶಿಕ್ಷಣ ಕೊಡಿಸ್ತಕ್ಕಂಥ ಮೊದಲನೇ ಕೆಲಸ ಅವ್ರು ಮಾಡಿದರು. ನಾನು ಸಹ ಸೌಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದೆ. ಆ ನಂತರ ಮಾಧ್ಯಮಿಕ ಶಿಕ್ಷಣವನ್ನ ನವಲಗುಂದದಲ್ಲಿ ಮಾಡಿದೆ. ಕಾಲೇಜ್ ಶಿಕ್ಷಣವನ್ನ ಈ ಹುಬ್ಬಳ್ಳಿಯ ಶಹರದಲ್ಲಿ ವಿಶೇಷವಾಗಿ ಜಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ, ನಂತರ ಈವ್ನಿಂಗ್ ಲಾ ಕಾಲೇಜಿನಲ್ಲಿ LLB ಓದ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ನಾವು ಸಾಮಾನ್ಯ ರೈತರ ಮಕ್ಕಳಾಗಿರೋದ್ರಿಂದ ಬಹಳ ವಿಶೇಷವಾದಂತ ಅಭ್ಯಾಸದಲ್ಲಿ ಆಸಕ್ತಿ ಇತ್ತು. ಆಮೇಲೆ ಇತರೆ ರಾಜಕೀಯ ಮತ್ತು ಸಾಮಾಜಿಕ ಪರಿಸರವನ್ನು ಹೊಂದ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ನಮ್ಮ ಅವಾಗಿನ ಯುವಕರ ಒಂದು ಹವ್ಯಾಸ ಆಗಿತ್ತು. ಆ ಹವ್ಯಾಸದಲ್ಲಿ ನಾವು ಬಹಳಷ್ಟು ಮುಂದುವರೆದ ಕೆಲಸ ಮಾಡಿದ್ವಿ. ವಿಶೇಷವಾಗಿ ಸೆಕೆಂಡ್ ಕ್ರಮದಲ್ಲಿ ವಿದ್ಯಾರ್ಥಿಗಳ ಫೀಸ್ ಹೋರಾಟ ಆಗಲಿ ಮತ್ತು ವಿದ್ಯಾರ್ಥಿಗಳ ಸೌಲಭ್ಯಗಳಿಗೆ ಹೋರಾಟ ಮಾಡ್ತಕ್ಕಂಥದ್ದು, ಆ ನಂತರ ಗಡಿತಂಟೆ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ವಿಶೇಷವಾಗಿ ಮಹಾಜನ ವರದಿ ಬಗ್ಗೆ ಬಹಳಷ್ಟು ಹೋರಾಟಗಳು ಹಾಕಿದ್ವು. ಆ ಹೋರಾಟದಲ್ಲಿ ಕೆಲವರು ನಮ್ಮ ರಾಜಕಾರಣಿಗಳೇ, ಕೆಲವರು ಅದು SRC ಆಕ್ಟ್ ಪ್ರಕಾರ ಇರಬೇಕು, ಇಲ್ಲ ಮಹಾಜನ ವರದಿ ಪ್ರಕಾರ ಇರಬೇಕು ಹಾಗೆ ಅಂತಕ್ಕಂಥ ಹೋರಾಟ ಇತ್ತು. ನಾವೆಲ್ಲ ವಿಶೇಷವಾಗಿ ಮಹಾಜನ ವರದಿ ಪರವಾಗಿ ಹೋರಾಟ ಮಾಡಿದ್ವಿ. ಅವಾಗಿನ ವಿದ್ಯಾರ್ಥಿಗಳ ಶಕ್ತಿನೂ ದೊಡ್ಡದಿತ್ತು. ನಾವು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳು ಶಹರದಲ್ಲಿ ಬಹಳ ಆಕ್ಟಿವ್ ಆಗಿದ್ವಿ. ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಪರಿಸರದಲ್ಲಿ ಏನಾದರೂ ಸಮಸ್ಯೆ ಬಂದ್ರ ಅದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಸರ್ವೇ ಸಮಾನವಾದಂತ ಒಂದು ಮನೋಭಾವ ನಮ್ಮಲ್ಲಿ ಇತ್ತು. ಅದ್ರಲ್ಲಿ ನಾವು ವಿಶೇಷವಾಗಿ ಆರ್ಥಿಕವಾಗಿ ಒಂದೇ ಇದ್ರಾಗಿರ್ತಕ್ಕಂಥ ಜನ ನಾವು ನಮ್ಮ ಸೌಲಭ್ಯ ಹೋರಾಟ ಮಾಡ್ತಕ್ಕಂಥದ್ದಿತ್ತು. ಅವಾಗ ಮಹಾಜನ ವರದಿದ್ದು ಒಂದು ವಿಶೇಷವಾದಂತದ್ದಿತ್ತು. ನಮ್ಮ ಕರ್ನಾಟಕಕ್ಕೆ ಕಟ್ಕೊಂಡು ದಿಲ್ಲಿಗೆ ಹೋಗ್ತೀವಿ, ಕರೆಕ್ಟ್? ಹೌದು. ಆಗಿನ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅವ್ರ ಮುಂದೆ ನಿವೇದನೆ ಮಾಡ್ಕೊಳ್ತೀವಿ ಈ ಗಡಿ ತಂಟೆ ವಿಷಯದ ಸಂಬಂಧ. ಹೌದು. ಅವ್ರ ಪ್ರತಿಕ್ರಿಯೆ ಹೆಂಗಿತ್ತು, ನಿಮ್ಮ ಅನುಭವ ಹೆಂಗಿತ್ತು? ನಾನು ನಮ್ಮ ಟೀಮ್ ದಿಲ್ಲಿಗೆ ಹೋದಾಗ ಸರೋಜಿನಿ ಮಹಿಷಿ ಅವರು ಇಲ್ಲಿ ಮಂತ್ರಿ ಆಗಿದ್ರು. ಸರೋಜಿನಿ ಮಹಿಷಿ ಅವರು ಲೆಡ್ ಅಸ್ ಟು ಶ್ರೀಮತಿ ಇಂದಿರಾ ಗಾಂಧಿ ಭೇಟಿ ಮಾಡಿಸಿದ್ರು. ಅವಾಗ ಅವ್ರು ಧಾರವಾಡದವರು ಅಲ್ಲಿ ಮಂತ್ರಿ ಆಗಿದ್ರು, ಕೇಂದ್ರ ಮಂತ್ರಿ ಆಗಿದ್ರು. ಅಂಡ್ ಶಿ ವಾಸ್ ವೆರಿ ಕ್ಲೋಸ್ ಟು ಶ್ರೀಮತಿ ಇಂದಿರಾ ಗಾಂಧಿ. ಆಕೆ ಅವ್ರು ನಮ್ಮನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನಮ್ಮ ನಿಯೋಗದ ಇದನ್ನ ಅವಾಗ ಕರ್ನಾಟಕ ಮಹಾಜನ ವರದಿ ಪ್ರಕಾರ ಗಡಿಗಳ ನಿರ್ಧಾರ ಆಗ್ಯಾವು, ಭಾಷಾವಾರ ಪ್ರಾಂತ ಆಗ್ಯಾವು, ಅದ್ರ ಪ್ರಕಾರನೇ ಇರ್ಬೇಕು ಅಂತಕ್ಕಂಥ ಲಿಂಗ್ವಿಸ್ಟಿಕ್ ಸ್ಟೇಟ್ ಮಾಡಿದ್ದು. ಅವು ಆಗ್ಲಿ ಅಂತಕ್ಕಂಥದ್ದನ್ನ ಒತ್ತಾಯವನ್ನು ನಾವು ಮಾಡಿದ್ವಿ. ಅದ್ರ ಪ್ರಕಾರ ಯಾವುದೇ ಬದಲಾವಣೆಗಳನ್ನ ಗಡಿಗಳನ್ನು ಬಿಟ್ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು, ಕರ್ನಾಟಕ ಗಡಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ಅದಕ್ಕೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ರು ಮತ್ತು ಅದು ಮುಂದೂ ಹೋಯ್ತಷ್ಟೇ. ಆ ಹೋರಾಟನ ಪದೇ ಪದೇ ಇದು ಹೋರಾಟ ಆಗ್ತಾ ಇತ್ತು. ಮಹಾರಾಷ್ಟ್ರದವರು ಗಡಿತಂಟೆ ತೆಗಿತಕ್ಕಂಥದ್ದು, ಇಲ್ಲಿ ವಿದ್ಯಾರ್ಥಿ ಚಳುವಳಿ ಆಗ್ತಕ್ಕಂಥದ್ದು, ಗಲಭೆ ಆಗ್ತಕ್ಕಂಥದ್ದು, ಇದು ಸರ್ವೇ ಸಾಮಾನ್ಯ ಆಗಿತ್ತು. ಇದಿತ್ಲಾಗ ಕಡಿಮೆ ಆಗಿದೆ, ಆದ್ರ ಅವಾಗ ಮಾತ್ರ ಇದು ಸರ್ವೇ ಸಾಮಾನ್ಯ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಸ್ಪಂದಿಸ್ತಿದ್ರು. ಆ ಸ್ಪಂದನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮುಖಂಡತ್ವವನ್ನ ನಾನು ವಹಿಸಿ ದಿಲ್ಲಿವರೆಗೆ ಅದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೋಗಿ ಮನವರಿಕೆ ಮಾಡಿಕೊಟ್ಟಿದ್ವಿ. ವಿದ್ಯಾರ್ಥಿ ಮುಖಂಡತ್ವವನ್ನು ವಹಿಸಿಕೊಳ್ಳುವಂತ ಆಸಕ್ತಿ ಉಳ್ಳಂತವರಾಗಿರ್ತಾರೆ. ನಾವು ಸಮಾಜ ಕ್ಷೇತ್ರದೊಳಗೆ ಬರಬೇಕು, ಮುಖಂಡತ್ವವನ್ನು ವಹಿಸ್ಕೋಬೇಕು ಅಂತ. ಆದ್ರೆ ಬರುದ್ ತಪ್ಪಲ್ಲ, ಬರ್ಲಿ, ಆದ್ರೆ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥ ಮಾತನ್ನ ಇಲ್ಲಿ ನಾವು ಸಂದೇಶ ಕೊಡ್ಬೋದೇನೋ. ಯಾಕಂದ್ರೆ ತಾವು ಆ ವರದಿಗಳನ್ನ ಪ್ರಸ್ತಾಪ ಮಾಡಿದ್ರಿ, ಆಕ್ಟ್ ಗಳನ್ನ ಪ್ರಸ್ತಾಪ ಮಾಡಿದ್ರಿ. ಅಂದ್ರೆ ಯಾರು ವಿಷಯವನ್ನ ಗ್ರಹಿಸ್ಕೊಂಡಿರ್ತಾರೋ, ಅಧ್ಯಯನ ಮಾಡಿರ್ತಾರೋ, ಸಮಗ್ರವಾದ ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮುಖಂಡತ್ವ ಅಂತ ಅನ್ನೋದು ನೈಸರ್ಗಿಕವಾಗಿ ಒಳಗೆ ಬರ್ತೇನೋ ಅಂತ. ಇಲ್ಲ ಅಂತಂದಿದ್ರೆ ನಿಮ್ಗೆ ಮಹಿಷಿ ಅವರು ಈ ನಿಯೋಗ ತಗೊಂಡ್ ಬರ್ರಿ ಅಂತ ಕರಿತಿರ್ಲಿಲ್ಲೇನೋ ಅಂತಕ್ಕಂಥದ್ದು. ಹಾಗಾಗಿ ಈ ಸಮಗ್ರ ಅಧ್ಯಯನದ ಜೊತೆ ಸಾಮಾಜಿಕ ಸಮಸ್ಯೆ ಅಧ್ಯಯನನೂ ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವ್ ಹೇಳ್ಬೋದು. ಏನಂತಿರ್ತಾರೆ, ಅವಾಗಿನ ಕಾಲದೊಳಗೆ ಹೆಚ್ಚಾಗಿ ವಿದ್ಯಾರ್ಥಿ ಸಮುದಾಯ ವಿಶೇಷವಾಗಿ ಹಳ್ಳಿಯಿಂದ ಬಂದಂತವ್ರಿಗೆ ಬಹಳಷ್ಟು ಕಳಕಳಿ ಇತ್ತು.
ರಾಜ್ಯದ ಬಗ್ಗೆ, ರಾಜ್ಯದ ಆಗು ಹೋಗುಗಳ ಬಗ್ಗೆ, ನಮ್ಮ ಗಡಿಗಳ ಬಗ್ಗೆ, ನಮ್ಮ ಭಾಷಾ ಇದ್ರ ಬಗ್ಗೆ ಬಹಳಷ್ಟು ತೀವ್ರವಾದಂತ ಒಂದು ಕಳಕಳಿ ಅವ್ರಿಗಿತ್ತು. ಆ ಕಳಕಳಿ ಇತ್ತು. ಆ ಕಳಕಳಿ ಅಭ್ಯಾಸ ಮಾಡ್ತಿದ್ವಿ ನಾವೆಲ್ಲ. ಅಭ್ಯಾಸ ಮಾಡಿ ಹೋರಾಟಗಳನ್ನು ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳು ಈಗೂ ಈಗ ಬೇರೆ ಬೇರೆ ಹವ್ಯಾಸಗಳು ಆಗ್ಯಾವ. ಅವಾಗ ವಿದ್ಯಾರ್ಥಿಗಳು ನೇರವಾಗಿ ಈ ಗಣಿತಂಟೆ ಬಗ್ಗೆ, ಭಾಷಾವಾರ ಇದ್ರ ಬಗ್ಗೆ ಬಹಳ ದೊಡ್ಡ ಹೋರಾಟಗಳು ಹಾಕಿದ್ದು. ಅದನ್ನ ಅಭ್ಯಾಸ ಮಾಡಿ ನಾವು ಶಿಬಿರಗಳನ್ನು ನಡೆಸ್ತಿದ್ವಿ. ಶಿಬಿರಗಳನ್ನ ನಡೆಸಿ ಅಭ್ಯಾಸ ಮಾಡಿ ನಮ್ಮ ಸ್ನೇಹಿತರಿಗೆಲ್ಲ ತಿಳುವಳಿಕೆ ಕೊಟ್ಟು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಸರ್, ಇದು ಒಂದು ಆದ್ರೆ ಇನ್ನೊಂದು ಆಗಿನ ಕಾಲದ ಈ ಲೋಹಿಯಾವಾದ ಬಹಳ ಪ್ರಾಮುಖ್ಯತೆ ಅಂತ ಅದಕ್ಕೆ ತಾವು ಮನ್ಸೋತು ಅದನ್ನ ನೀವು ಮೈಗೂಡಿಸ್ಕೊಳ್ತೀರಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಅದ್ರ ಕುರಿತು ತಾವು ಹೇಳಿದ್ರೆ ಲೋಹಿಯಾವಾದ ಕುರಿತು ಹೇಳಿದ್ರೆ, ಸಮಾಜವಾದದ ಕುರಿತು ಹೇಳಿದ್ರೆ ನೀವು ಹೆಂಗೆ ಪ್ರಭಾವಕ್ಕೊಳಗಾದ್ರಿ? ಆ ಒಂದು ವಿಚಾರ ನಿಮ್ಗೆ ಹೇಗೆ ಆಸಕ್ತಿ ಬಂತು? ನಾವು ಹಳ್ಳಿಯಲ್ಲಿದ್ದಾಗಲೇ ನಮ್ಮ ಗ್ರಾಮದವರೇ ಆದಂತ ಶ್ರೀ ನೀಲಗಂಡೆಯ ಪೂಜಾರ್ ಅವರು ವಕೀಲರಾಗಿದ್ರು. ನಮ್ಮ ಭಾಗದ ಒಂದ್ಸಲ MLA ಆಗಿದ್ರು ರೋಣದಿಂದ. ಅವರು ಲೋಹಿಯಾವಾದದ ಬಗ್ಗೆ ಹೆಚ್ಚು ಆಕರ್ಷಣೆ ಇದ್ದವರು ಅವರು. ನಾವು ಅವಾಗಿನ ಕಾಲಕ್ಕೆ ಬಂದಾಗ ನಮ್ಮ ಬಗ್ಗೆ ಲೋಹಿಯಾ ಬಗ್ಗೆ ಇದ್ರ ಹೋರಾಟದ ಸಮಾಜವಾದಿ ಹೋರಾಟದ ಬಗ್ಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕಲ್ಪನೆ ಕೊಡ್ತಿದ್ರು. ಯಾವುದೇ ಸಮಾರಂಭ ಬರಲಿ, ಸಭೆ ಬರಲಿ, ಲೋಹಿಯಾವಾದದ ಬಗ್ಗೆ ಮತ್ತು ಸಮಾಜವಾದದ ಬಗ್ಗೆ ಒಂದು ವಿಶೇಷವಾದಂತ ಆ ವಾತಾವರಣ ನಾವು ಬೆಳೆದು ಬಂದಿವಿ. ಆ ಪೂಜಾರ ಗುರುಗಳು ಹೌದು. ನಿಲಯ ಪೂಜಾರ್ ಅವರು ನಮ್ಮ ರಾಜಕೀಯ ಗುರುಗಳು ಹೌದು. ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ, ಧಾರ್ಮಿಕ ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ಬೇಕು ಅಂತಕ್ಕಂಥದ್ದು ಅವರು ಜಂಗಮರಾದ್ರು. ಬಸವ ತತ್ವಗಳನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನ ನಮ್ಮ ಸ್ನೇಹಿತ ಬಳಗಕ್ಕ ಇದು ಮಾಡಿಕೊಟ್ಟಿದ್ರು. ಹಿಂಗಾಗಿ ಎಲ್ಲ ರೀತಿಯೊಳಗೆ ಅವರು ನಮ್ಗೆ ಗುರುಗಳಾಗಿದ್ರು. ನಮ್ಮ ಪ್ರೇರಣೆಯಿಂದ ಹೇಳ್ತಾ ಇದ್ರಿ ಆ ಲೋಹಿಯಾ ಅವ್ರನ್ನ ರೋಣ ಕೂಡ ಆಹ್ವಾನಿಸಿದ್ರು ಅಂತ. ಹೌದಾ ಸರ್? ಲೋಹಿಯಾ ಅಲ್ಲಿ ನಿಲಗಂಗೆಯ ಪೂಜಾರ್ ಅವರು ಮತ್ತು ನಮ್ಮ ಅಲ್ಲಿ ಶಿಕ್ಷಕರಾಗಿದ್ರು ಅಬ್ಬಿಗಿರಿ ಪಕ್ಷಪ್ಪನವ್ರು ಅಂತೇಳಿ. ಅವರು ಲೋಹಿಯಾ ಅವ್ರನ್ನ ಕರೆಸಿ ಅಲ್ಲಿ ಲೋಹಿಯಾ ಅವರ ಇದನ್ನ ಹೋರಾಟಗಳನ್ನು ಮಾಡಿದವರು ಅವರು. ಲೋಹಿಯಾ ಯಾವಾಗ ಕರ್ನಾಟಕದಲ್ಲಿ ಏನು ಭೂಚಳಿ ಉಳುವನೆ ಭೂವಡಿ ಅಂತೇಳಿ ಶಿವಮೊಗ್ಗದಲ್ಲಿ ಏನ್ ಪ್ರಾರಂಭ ಆಯ್ತು ಹೋರಾಟ, ಆ ಹೋರಾಟಕ್ಕೆ ಬಂದಾಗೆಲ್ಲ ಈ ಕಡೆ ಅವರು ಲೋಹಿಯಾ ಅವರು ಧಾರವಾಡಕ್ಕೆ, ರೋಣಕ್ಕೆ ಬಂದು ಹೋಗ್ತಿದ್ರು. ಅದ್ರ ಮುಂದಾಳತ್ವವನ್ನು ನಮ್ಮ ನಿಲಯ ಪೂಜಾರ್ ಅವರು ಮತ್ತು ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು ವಹಿಸ್ತಿದ್ರು. ನೀವು ಅವಾಗೆಲ್ಲ ಕಾಲೇಜ್ ದಿನಗಳಲ್ಲಿ ನಾವಿನ್ನೂ ವಿದ್ಯಾರ್ಥಿ ಈ ರೀತಿಯಾದಂತಹ ವಾತಾವರಣದಲ್ಲಿ ನಾವು ಲೋಹಿಯಾವಾದವನ್ನ ನಮ್ಮ ಗುರುಗಳು ಹೇಳಿದ ಮೇಲೆ ಅದನ್ನ ಹೆಚ್ಚು ಅಧ್ಯಯನ ಮಾಡಿದ್ವಿ. ನಾವು ಲೋಹಿಯಾ ಶಿಬಿರಗಳನ್ನ ಏರ್ಪಡಿಸ್ತಿದ್ವಿ, ಲೋಹಿಯಾ ವಿಚಾರಗಳನ್ನ ಮಾಡ್ತಿದ್ವಿ. ಅವಾಗಿನ ಕಾಲಕ್ಕೆ ಪಾರ್ಲಿಮೆಂಟ್ ನಲ್ಲಿ ಲೋಹಿಯಾ ಮಾತಾಡಕ್ ಹತ್ತಿದ್ರೆ ನೆಹರೂರವರು ಗಡಬಡಿಸ್ತಾ ಇದ್ದಂತ ಒಂದು ಪ್ರಸಂಗ ಇತ್ತು. ಅಷ್ಟು ಲೋಹಿಯಾ ಅವರು ಜನಸಾಮಾನ್ಯ ಜೊತೆಗೆ ಹೊಂದ್ಕೊಂಡಿದ್ರು. ಲೋಹಿಯಾ ಅವರ ವಿಚಾರಗಳನ್ನ ಸಾಮಾನ್ಯರಲ್ಲಿ ಅತಿ ಕಾರ್ಮಿಕರಾಗಿರ್ಬೋದು ಅಥವಾ ಭೂ ರಹಿತರಾಗಿರ್ಬೋದು, ಯಾಕಂದ್ರೆ ಎಂತ ದುಡ್ಡಿನ ಇರಂಗಿಲ್ಲ ಸರ್ ಪಾಪ ಅವ್ರಿಗೆ. ಏನ ಬಡವನ ಸಿಟ್ಟು ದವಡೆಗೆ ಮೂಲ ಅಂತಾರಲ್ಲ, ಅಂತವ್ರಿಗೆ ಪ್ರತಿನಿಧಿಯನ್ನು ಒದಿಸೋದು ಬಹಳ ಮುಖ್ಯ ಆಗುತ್ತೇನು. ಹಾಗಾಗಿ ತಾವು ಹೇಳ್ತಾ ಇದ್ರಿ ಅಲ್ಲಿನ ಪ್ರಧಾನಮಂತ್ರಿಗಳು ಕೂಡ ಅವ್ರು ಮಾತಾಡ್ತಾರ ಅಂತಂದ ಲೋಕಸಭಾ ತುಂಬ ಕುತ್ಕೊಂಡು ಕೇಳಬೇಕಾದಂತ ಅನಿವಾರ್ಯತೆ ಅವಾಗ ಬರ್ತಾ ಇದ್ರೆ ನಿಜವಾದ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂತನ ಕಡ್ಡಿಲ್ಲ ಅಲ್ವಾ ಸರ್? ಲೋಹಿಯಾ ಅವ್ರ ಬಗ್ಗೆ ಸ್ವತಂತ್ರ ಹೋರಾಟದಲ್ಲಿ ಸಹ ಲೋಹಿಯಾ ಅವರು ಗಾಂಧೀಜಿಯವರು ಒಂದು ಹಂತದಲ್ಲಿ 1940 ಸುಮಾರು ಇದು ಹೋರಾಟ ಬಹಳ ಇನ್ನೂ ತರಬೇತಿ ಆಗ್ಬೇಕು ಜನಕ್ಕೆ. ಇದು ಯಾಕೋ ಸ್ವಲ್ಪ ಅದನ್ನ ಮಂದಗತಿಯಲ್ಲಿ ಒಯ್ತಕ್ಕಂತ ಪ್ರಯತ್ನವನ್ನ ಗಾಂಧಿ ಅವರು ಮಾಡ್ತಾರೆ. ಅವಾಗ ಲೋಹಿಯಾ ಅವರು ಹೋಗಿ ಈ ರೀತಿ ಮಾಡುವುದಲ್ಲ, ನೀವು ಹೊಸ ಚಳವಳಿನ ಪ್ರಾರಂಭ ಮಾಡ್ರಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ರಿ. ಅದನ್ನ ಆ ಆಂದೋಲನವನ್ನ ಮಾಡ್ಲಿಕ್ಕೆ ಲೋಹಿಯಾ ಅವರು ಗಾಂಧೀಜಿಗೆ ಅಡ್ವೈಸ್ ಮಾಡಿದ್ರು. ನೋಡಿ, ಬಹಳ ಜನ ಗೊತ್ತಿಲ್ಲ. ಹೌದು, ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಾಂಧೀಜಿ ಅವರಿಗೆ ಲೋಹಿಯಾ ಅವರು ಸಲಹೆ ಕೊಡ್ತಾರೆ, ತಡಿಬ್ಯಾಡ್ರಿಂದ ಇದನ್ನ ಮಾಡ್ರಿ ಅಂತೇಳಿ. ಅವಾಗ ಆ ಸ್ವತಂತ್ರ ಹೋರಾಟ ಒಂದು ತೀವ್ರತೆಯನ್ನ ಲೋಹಿಯಾ ಅವರು ಅದಕ್ಕೆ ಕಾರಣೀಭೂತರು. ಲೋಹಿಯಾ ಅವರು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡತಕ್ಕಂಥ ಸೂತ್ರಗಳನ್ನು ಕಂಡುಕೊಂಡಿದ್ರು. ಅವನ್ನೆಲ್ಲ ನಾವು ಅಭ್ಯಾಸ ಮಾಡ್ತಿದ್ವಿ. ಅಸತ್ಯ ಸರ್, ಈಗ ತಾವು ವಿದ್ಯಾರ್ಥಿ ದಶೆಯಿಂದ ಏನು ಪ್ರೇರಣೆಗೊಂಡಂತ ಸನ್ನಿವೇಶಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಮ್ಗೆ ಇನ್ನೊಂದು ವಿಷಯ ತಿಳಿದು ಬಂತು. ಅಂದ್ರೆ ಈ ವಿದ್ಯಾರ್ಥಿ ಮುಖಂಡತ್ವ ಅಲ್ದೇನೆ, ಗಡಿ ವಿವಾದದ ವಿಷಯ ಅಲ್ದೇನೆ, ಲೋಹಿಯಾವಾದ, ಸಮಾಜವಾದ ಅಲ್ದೇನೆ, ಅದರ ಪೂರಕವಾಗಿ ರೈತರಿಗೆ, ಆಮೇಲೆ ಈ ನಿವೇಶನ ರೈತರಿಗೆ, ಆಮೇಲೆ ಏನು ಈ ಕ್ಷೀರ ಕ್ರಾಂತಿ ಅಂತ ಏನ್ ಹೇಳ್ತೀವಿ ನಾವು, ಅದ್ರ ಹಿಂದೆ ಏನು ಹಾಲು ಒಕ್ಕೂಟ ಮಂಡಳಿ ಪಾತ್ರ ಏನಿದೆ
ಅದರಲ್ಲೆಲ್ಲ ತಾವು ಕೆಲಸ ಮಾಡಿದಿರಿ ಅಂತ ಅನ್ನೋದು ಸಮಗ್ರವಾಗಿ ತಾವು ಕೆಲಸ ಮಾಡಿದಿರಿ ಅನ್ನೋದು ನಮ್ಗೆ ತಿಳಿಸ್ತದೆ. ಈಗ ಒಂದೊಂದೇ ನಾವು ತಗೊಳ್ತಾ ಹೋದ್ರೆ ಅದ್ರ ಕುರಿತು ನಾವು ವಿವರಿಸೋದಾದ್ರೆ ಮೊಟ್ಟ ಮೊದಲನೇದಾಗಿ ಈ ಹಾಲು ಒಕ್ಕೂಟ ಮಂಡಳಿ ಅದರ ತಾವು ಮೊದಲೇ ಸಂಸ್ಥಾಪಕ ಅಧ್ಯಕ್ಷರು ಧಾರವಾಡದಲ್ಲಿ, ಹೌದಾ ಸರ್? ಅವಾಗ ಬೆರಳಿಕೆ ಅಷ್ಟಿದ್ವು ಅಂತ ಹೇಳಿದ್ವಿ ನಾವು ಕಂಡ. ಅದನ್ನ 500ಕ್ಕೂ ಜಾಸ್ತಿ ತಮ್ಮ ಪ್ರಮಾಣ ಪತ್ರಗಳನ್ನೆಲ್ಲ ಸಲ್ಲಿಸಿದ್ದಾರೆ. ಅದನ್ನ ನಮ್ಮ ವೀಕ್ಷಕರಿಗೆ ನಾವು ತೋರ್ಪಡಿಸ್ತೀವಿ. ಅದರ ಕುರಿತು ತಮ್ಮ ಅನುಭವವನ್ನು ಹೇಳೋದು. ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳು ಏನ್ ಓದಿರ್ತಾರೆ ಅಂದ್ರೆ ಕುರಿಯನ್ನವ್ರ ಬಗ್ಗೆ ಓದ್ಲಿ ಪಾಪ ತಪ್ಪೇನಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲೇ ಅಂತ ಕ್ರಾಂತಿಗಳು ಮಾಡಿದಂತ ವ್ಯಕ್ತಿತ್ವಗಳನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಅದರಿಂದ ಪ್ರೇರಣೆ ಆಗಲಿ, ರಾಷ್ಟ್ರ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಇದೇ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಆ ರೀತಿಯ ಒಂದು ಕ್ರಾಂತಿ ಆಗಿದೆ ಅನ್ನೋದನ್ನ ಅದ್ರ ಕುರಿತು ನಾವು ಹೇಳೋದು. ಸರಿ, ಮೂಲಭೂತವಾಗಿ ನಾವು ಹಳ್ಳಿಯಿಂದ ಬಂದವರು ರೈತರ ಪರ, ರೈತರ ಮಕ್ಕಳು. ರೈತ ಹೋರಾಟವನ್ನ ಎಲ್ಲ ಹಂತದಲ್ಲಿ ನಾವು ಪಾಲ್ಗೊಂಡಿವಿ. ಈ ಭಾಗದಲ್ಲಿ ನೀರಾವರಿ ಆಗ್ಬೇಕು, ಕಳಸಾ ಬಂಡೂರಿ ಹೋರಾಟ ಆಗ್ಬೇಕು, ಈ ಭಾಗಕ್ಕೆ ನೀರ್ ಬರ್ಬೇಕು, ನೀರಾವರಿ ಆಗ್ಬೇಕು, ನಮ್ಮ ರೈತ ಬಹಳ ಹಸನ ಆಗ್ಬೇಕು, ಆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಅದ್ರ ಜೊತೆಗೆ ಈ ನಾವೆಲ್ಲ ಹಳ್ಳಿಯಿಂದ ಬಂದವರು, ಹಳ್ಳಿಯಲ್ಲಿ ಹಯನ ಮಾಡಿದವ್ರು ನಾವು. ಒಬ್ಬೊಬ್ರ ಮನೆಯಲ್ಲಿ 4-5 ಎಮ್ಮೆಗೊಡ್ಡು ಆಕಳ ಇರ್ತಕ್ಕಂಥ ಪ್ರಸಂಗ. ಆ ಹಾಲನ್ನು ಮಾರಾಟ ಮಾಡ್ತಕ್ಕಂಥದ್ದು ಹೇಗ ಅಂತಕ್ಕಂಥ ಪ್ರಶ್ನೆ ಇತ್ತು ಹಳ್ಳಿಗಳಲ್ಲಿ. ನಮ್ಮ ತಾಯಂದ್ರು ಈ ಹಾಲು ಮಾರಾಟ ಆಗದೆ ಹೋದ್ರೆ ಅದನ್ನ ಮನ್ಯಾಗ ಏನ್ ಬಳಸಿ ಹೆಚ್ಚಿನ ಬೆಣ್ಣೆ ಮಾಡಿ ಮಾರಾಟ ಮಾಡ್ತಿರು. ಮಾರಾಟ ಮಾಡಿದ ದನ ರೊಕ್ಕನ ಬರ್ತಿದ್ದಿಲ್ಲ. ಅವಾಗ ಈ ಹಿನ್ನೆಲೆ ಒಳಗೆ ನಾವು ನಮ್ಮ ಸ್ನೇಹಿತರಾಗಿದ್ದ ಸಿದ್ದರಾಮಯ್ಯನವರು, ನಾವು ಬಹಳ ಸ್ನೇಹಿತರು. ಈಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಬಹಳ ಸ್ನೇಹಿತರು. ಸಮಾಜದ ಹೋರಾಟ ಮುಖಾಂತರ ನಾವೆಲ್ಲ ಒಂದು ಗುಂಪಾಗಿದ್ವಿ. ಅವರು ಸಮಾಜ ಹೌದು ಹೌದು ಹೌದು, ಅವರು ಲೋಯವಾದಿ. ನಂಜುಂಡಸ್ವಾಮಿ ಲೋಯವಾದಿ. ನಂಜುಂಡಸ್ವಾಮಿ ನಮಗೂ ಮುಖಂಡರು, ಅವ್ರಿಗೂ ಮುಖಂಡರು. ಎಸ್ ಪಟೇಲ್ರು. ಹೌದು. ವಿಶೇಷವಾಗಿ ನಂಜುಂಡಸ್ವಾಮಿ ಅವರು ನಮ್ಮ ಕರ್ನಾಟಕ ನವನಿರ್ಮಾಣ ಕ್ರಾಂತಿಯನ್ನು ಮಾರಿ ಹೋರಾಟ ಮಾಡಿದವಾಗ ಆ ವಿಷಯದೊಳಗೆ ಸಿದ್ದರಾಮಯ್ಯನವರು ನಾವು ಹಳ್ಳಿಯಿಂದ ಬಂದವರು ರೈತರ ಏಳಿಗೆ ಬಗ್ಗೆ, ಅವರ ಆದಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ರೈತಾಪಿ ಇದ್ರ ಜೊತೆಗೆ ಹೆಚ್ಚಿನ ಆದಾಯ ನಮ್ಮ ರೈತರಿಗೆ ಬರಬೇಕು ಅಂತಕ್ಕಂಥದ್ದು, ಹಳ್ಳಿಗಾಲಿನ ಇರ್ತಕ್ಕಂಥ ಹೈನೋದ್ಯಮಕ್ಕ ಒಂದು ಬೆಲೆ ಕೊಡ್ಬೇಕು ಅಂತಕ್ಕಂಥದ್ದು ಮತ್ತು ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು. ಹೌದು, ಹಳ್ಳಿಯಲ್ಲಿ ಈ ಹಾಲಿಗೆ ಮಾರುಕಟ್ಟೆ ಇದ್ದಿಲ್ಲ. 2 ಉದ್ದೇಶವನ್ನು ಇಟ್ಕೊಂಡು ನಾವು KMF ಸ್ಥಾಪನೆ ಮಾಡಿದ್ವಿ. ಸಿದ್ದರಾಮಯ್ಯನವರು ಅದಕ್ಕೆ ಮೂಲ ಕಾರಣ. ನಮ್ಮ ಧಾರವಾಡ, ಹಾವೇರಿ, ಗದಗ ಮತ್ತು ಈ ಉತ್ತರ ಕನ್ನಡ, ಕಾರವಾರ ಭಾಗದಲ್ಲಿ ಈ ರೈತರಿಗೆ ದರ ಕೊಡ್ಬೇಕು, ಮಾರುಕಟ್ಟೆ ಕೊಡ್ಬೇಕು. ಹಳ್ಳಿಗಳಲ್ಲಿ ಹಾಲು ಹೆಂಗ್ ಸಂಗ್ರಹ ಮಾಡ್ಬೇಕು. ಅವಾಗ KMF ಅಮೂಲ ಮಾದರಿ ಒಳಗ KMF ನ ರಚನೆ ಮಾಡಿ ಈ ಭಾಗದೊಳಗೆ ಸಂಘಗಳನ್ನು ರಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿ. ಕರ್ನಾಟಕ ಯಾಕೆ ಸಾಧ್ಯ ಇಲ್ಲ? ಆ KMF ನ ಶಾಖೆಗಳನ್ನು ಇಲ್ಲಿ ತೆಗೆದ್ವಿ. ಪ್ರಥಮ ಸಹಕಾರಿ ಸಂಘಗಳನ್ನ ಪ್ರತಿ ಗ್ರಾಮದಲ್ಲಿ ಸುಮಾರು 500 ಗ್ರಾಮದಲ್ಲಿ ಅವಾಗ ಚಾಲೂ ಮಾಡಿದೆ. ಈಗ ಅದು 1200 ಗ್ರಾಮಕ್ಕೆ ಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ವೈಜ್ಞಾನಿಕವಾಗಿ ಹಾಲನ್ನು ಶೇಖರಣೆ ಮಾಡ್ತಕ್ಕಂಥದ್ದು, ವೈಜ್ಞಾನಿಕ ದರ ಕೊಡ್ತಕ್ಕಂಥದ್ದು, ವೈಜ್ಞಾನಿಕ ಮಾರುಕಟ್ಟೆಯನ್ನು ಕೊಡ್ತಕ್ಕಂಥದ್ದು ಅದು ಆಗಿ ಹೋಗಿದೆ ಈಗಾಗಲೇ. ಬಟ್ ಅದರ ಸಂಸ್ಥಾಪಕ ಅಧ್ಯಕ್ಷ ನಾನು ಮೊದಲೇ ಅಧ್ಯಕ್ಷರಾಗಿ, ಸಿದ್ದರಾಮಯ್ಯನವರು ಪಶ್ಚಿಮ ಸಚಿವರಾಗಿದ್ರು. ನಾವು ಈ ಚರ್ಚೆ ಮುಖಾಂತರ ನೀವೇ ಯಾಕೆ ಇದನ್ನ ಧಾರವಾಡ ಮಾಡ್ಬೋದು ಧಾರವಾಡದಲ್ಲಿ ಅಂತಕ್ಕಂಥ ಅವರು ಸಿದ್ದರಾಮಯ್ಯ ಕೊಟ್ಟ ಮೇಲೆ ನಾನು ಇಲ್ಲಿ ಮುಂದಾಳತ್ವ ವಹಿಸಿ ಈ ಸಂಘವನ್ನು ರಚನೆ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಿದೆ. ಬಹಳ ವೈಜ್ಞಾನಿಕವಾಗಿ ರಚನೆ ಮಾಡಿದೀವಿ. ಈ ಭಾಗದ KMF ಲಕ್ಷಾಂತರ ರೈತರ ಏನು ಜೀವನಾಡಿ ಮತ್ತು ಅವರ ಆದಾಯವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು. ಉಪದಂಧೆ ಉಪಕಸಬು, ಈ ಅಗ್ರಿಕಲ್ಚರ್ ಜೊತೆಗೆ ಇದು ಮತ್ತೊಂದು ಕಸಬನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಅವಾಗ ಮಾಡಿದ್ವಿ. ಬಹಳ ಪರಿಣಾಮಕಾರಿ ವೈಜ್ಞಾನಿಕವಾಗಿ ಮಾಡಿದ್ವಿ. ಹಾಲನ್ನ ನಮ್ಮ ಬಿಸ್ನೆಸ್ ಸ್ಕೂಲ್ ಅಂತ ಏನದಾವ, ಮ್ಯಾನೇಜ್ಮೆಂಟ್ ಸ್ಕೂಲ್ ಅಧ್ಯಯನವನ್ನು ಮಾಡ್ಬೇಕೇನೋ. ಯಾಕಂತಂದ್ರೆ ನಾವೆಲ್ಲ ಕುರಿಯನ್ ಬಗ್ಗೆ ಕೇಳಿರ್ತೀವಿ, ಅಮೂಲ್ ಬಗ್ಗೆ ಕೇಳಿರ್ತೀವಿ, ಅದನ್ನ ಒಂದು ಪ್ರಾಜೆಕ್ಟ್ ಆಗಿನೋ ಅಂತ ಅಧ್ಯಯನ ಮಾಡ್ತಾರೆ. ಅದು ನಮ್ಮ ಕರ್ನಾಟಕದವರು, ಅದು ನಮ್ಮ ಉತ್ತರ ಕರ್ನಾಟಕದವರು ಈ ಒಂದು ಕಾರ್ಯಕ್ಷೇತ್ರ ಆಗಿದೆ ಅಂತಕ್ಕಂಥದ್ದನ್ನ ನಮ್ಮ ವಿದ್ಯಾರ್ಥಿಗಳು ಕೂಡ ತಿಳ್ಕೊಬೇಕು. ಸಮಾಜ ಕಾರ್ಯಗಳು ಮಾಡ್ತಕ್ಕಂಥ ಆಸಕ್ತಿ ಉಳ್ಳಂತವ್ರು ತಿಳ್ಕೊಬೇಕು. ಉತ್ತರ ಕರ್ನಾಟಕದಲ್ಲಿ ಬರೇ ತಳಿ ಅಭಿವೃದ್ಧಿ ಇಲ್ಲ. ಹಳೆ ಜವಾರಿ ಆಕಳುಗಳಿದ್ದು ಮತ್ತು ನಮ್ಮ ಜವಾರಿ ಎಮ್ಮೆ ಕೊಟ್ಟಿದ್ದು, ಅವಕ್ಕ ತಳಿ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಉತ್ಪಾದಕತೆ ಹೌದು, ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗ್ಬೇಕಲ್ಲ. ಆ ದೃಷ್ಟಿಯಿಂದ ಹೆಚ್ಚು ಹಾಲನ್ನು ನೀಡತಕ್ಕಂತ ತಳಿಗಳನ್ನು ತಂದು ನಮ್ಮ ರೈತರಿಗೆ ಕೊಡ್ತಕ್ಕಂಥದ್ದು ಆ ಪ್ರಯತ್ನವನ್ನು ಇಲ್ಲಿ ಮಾಡಿದ್ವಿ. ಅದು
ಗರ್ಭಧಾರಣೆ ಮುಖಾಂತರ ನಾವು ಏನು ಹೈ ಇಲ್ಡಿಂಗ್ ಏನು ಆಕಳುಗಳಿಗೆ ಕೃತಜ್ಞತೆ ಮಾಡಿಸಿ ಇಲ್ಲಿ ಜವಾರಿ ಜರ್ಸಿ ಆಕಳಗಳನ್ನ ಹುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅವಾಗ ಹಾಲು ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಯ್ತು. ನಿಜವಾದ ಅರ್ಥದೊಳಗೆ ಹೌದು, ಕ್ಷೀರ ಕ್ರಾಂತಿ ಆಗಬೇಕಾದ್ರೆ ಇವೆಲ್ಲ ಹಿನ್ನೆಲೆ ಒಳಗೆ ಕೆಲಸ ಕಾರ್ಯಗಳಾದವು. ಅದೇ ಸುಮ್ಮನೆ ಕ್ರಾಂತಿ ಆಗಿಲ್ಲ. ಓವರ್ ನೈಟ್ ಮಾಡಿರುವ ಕ್ರಾಂತಿ ಅಲ್ಲ ಇದು ಮೌನ ಕ್ರಾಂತಿ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಾಡಿನಲ್ಲಿ ಇದು ದೊಡ್ಡ ಒಂದು ಚಳವಳಿಯನ್ನು ಮಾಡ್ತೀವಿ. ಯಾಕಂದ್ರೆ ಸರ್ ನಾವು ಕಲ್ಪಿಸ್ಕೊಂಡ್ರೆ ನೀವ್ ಹೇಳ್ದಂಗೆ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಹಳ್ಳಿಗಾಡೊಳಗೆ ಅವ್ರಿಗೆ ಅದೇ ಮೂಲ ಆದಾಯ. ಮತ್ತೇನಕ್ಕೆ ಹೇಳ್ರಿ ಸರ್ ಅವ್ರಿಗೆ ಇತ್ತಿತ್ಲಾಗೆಲ್ಲ ಇದೇನಿದು ಗ್ಯಾರಂಟಿ ಸ್ಕೀಮು, ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ಯಾರಂಟಿ ಸ್ಕೀಮ್ 200 ದಿನದ ಇವೆಲ್ಲ ಬಂದಾವ. ಹೌದು, ಅಲ್ಲ ಏನು ಇರ್ಲಿಲ್ಲ ಅವ್ರಿಗೆ. ಪಾಪ ಈ ಬರಗಾಲದ ಬಗ್ಗೆನೂ ತಾವು ಕೆಲಸ ಮಾಡಿದ್ರೆ ಪಾಪ ಅವ್ರು ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು, ದೊಡ್ಡ ಬಡತನ. ಆಗಿನ ಕಾಲದಲ್ಲೂ ನೀವು ಸಿದ್ದರಾಮಯ್ಯನವರು ಸ್ಫೂರ್ತಿ ಕೊಟ್ಟು ಅಲ್ಲ ಇದನ್ನ ನೀವು ಇದನ್ನ ಕೈಗೆತ್ಕೋಬೇಕು ಅಂತಂದಾಗ ನೀವು ಇದನ್ನ ಮಾಡಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಬರಗಾಲದ ಕುರಿತು ಏನ್ ಕೆಲಸ ಇರ್ತಾರೆ ಅವಾಗ ಅದನ್ನು ಕೂಡ ನಾವು ಬರಗಾಲದನು ನಾನು ಇಲ್ಲಿ ಒಂದು ಚಳವಳಿ ಮಾಡಿದ್ದೆ. ಸುಮಾರು ಒಂದು 15 ಹಳ್ಳಿಗಳಿಗೆ, ಧಾರವಾಡ ಸುತ್ತಲ ಹಳ್ಳಿಗಳಿಗೆ ಏನೇನು ಇದ್ದಿದ್ದಿಲ್ಲ. ಅವ್ರ ಉಪಜೀವನಕ್ಕೆ ಬಹಳ ತೊಂದರೆ ಇತ್ತು. 1973-74 ಒಳಗೆ ಒಂದು 10 ಹಳ್ಳಿದು ಚಳವಳಿ ಮಾಡಿದ್ವಿ. ಇಲ್ಲಿ DC ಕಚೇರಿ ಘೇರಾವ್ ಮಾಡ್ತಕ್ಕಂಥದ್ದು ಬರಗಾಲ ಕಾಮಗಿರಿ ಚಾಲು ಮಾಡ್ರಿ. ಈಗ ನಮ್ಮ ಮಹಾತ್ಮ ಗಾಂಧಿ ಇದನ್ನು ಕೆಲಸ ಗ್ಯಾರಂಟಿ ಇವನ್ನೆಲ್ಲ ಚಲೋ ಆಗ್ಯಾವ. ಅವಾಗ ಇದ್ದಿಲ್ಲ. ಅದನ್ನು ಹೋರಾಟ ಮಾಡಿ ಬರಗಾಲ ಕಾಮಗಿರಿ ಚಾಲು ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಚಲೋ ಮಾಡಿ ನಮ್ಮ ಸಮಾಜವಾದಿ ಹೋರಾಟಗಾರರು ಅದನ್ನ ಮಾಡ್ಯಾರ. ಅದು ಒಂದು ದೊಡ್ಡ ಹೋರಾಟಗಳನ್ನ ನಾವು ಮಾಡಿವಿ ಇಲ್ಲಿ. ಇದಲ್ದೇನೆ ಅನೇಕ ಜನರು ಈಗ ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಿದ್ವಿ ಬಡವನಿಗೆ ಅಂತೇಳಿ ಮಾತುಗಳನ್ನ ನಾವು ಕೇಳ್ತೀವಿ. ಆದ್ರೆ ನಮ್ಮ ನಗರ ಮಟ್ಟದೊಳಗೆ ಬಹಳಷ್ಟು ಮಂದಿಗೆ ನಿವೇಶನ ಇಲ್ಲ. ನಿವೇಶನ ಪಡೆದುಕೊಳ್ಳುವಂತ ಶಕ್ತಿನೂ, ಆರ್ಥಿಕ ಶಕ್ತಿ ಅವ್ರಲ್ಲಿ ಇಲ್ಲ. ಅದನ್ನೂ ತಾವು ಮನಗಂಡೆ ತಾವು ಮೌಲ್ಯವಾದಿಗಳು, ಸಮಾಜವಾದಿಗಳು ಅಂದ್ರೆ ಅವ್ರ ಪರವಾಗಿ ಧ್ವನಿ ಆಗ್ಬೇಕಲ್ಲ, ಸಮಸ್ಯೆ ಆಗ್ಬೇಕು, ಸಮಸ್ಯೆ ಪರಿಹಾರ ಆಗ್ಬೇಕು ಅನ್ನೋದ್ರ ಇಚ್ಛೆ ಇಟ್ಕೊಂಡು ಈ ನಿವೇಶನ ರಹಿತರಿಗೆ ತಾವು ಹೋರಾಟ ಮಾಡಿದ್ರಿ ಅಂತ ಹೇಳ್ತಾರೆ. ಈ ರಾಮಲಿಂಗೇಶ್ವರ ನಗರ, ಮಾರುತಿ ನಗರ, ಅದ್ರ ಕುರಿತು ಇಲ್ಲಿ 2 ಬರ್ತವೆ. 2 ಆಂದೋಲನಗಳನ್ನ ನಮ್ಮ ಲೋಯವಾದಿಗಳು ಮಾಡಿದ್ರು. ಒಂದು ಭೂ ಆಂದೋಲನ, ಉಳುವಣೆ ಭೂ ಒಡೆಯ ಅಂತೇಳಿ ಹೆಬ್ಬಳ್ಳಿ ಜಾಗೀರ್ 12,000 ಎಕರೆ ಜಮೀನನ್ನ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಹೋರಾಟ ಮಾಡಿದ್ರು. ನಮ್ಮ ನಿಲಗಂಗಯ್ಯ ಪೂಜಾರ್ ಅವರು ಮತ್ತು ಲೋಯವಾದಿಗಳ ನೇತೃತ್ವ ಹೋರಾಟ ಆಗಿ ರೈತರಿಗೆ ಭೂಮಿ ಕೊಡಿಸ್ತಕ್ಕಂಥ ಒಂದು ಕೆಲಸ ಆಯ್ತು. ಹೌದು ಹೌದು ಆಯ್ತು. ಅದು 12,000 ಎಕರೆ ಜಾಗೀರನ್ನ ವಿಲೀಕರಣ ಮಾಡಿ ಒಂದು ರೈತರಿಗೆ ಹಂಚತಕ್ಕಂಥ ಕೆಲಸ ಈ ಹೆಬ್ಬಳ್ಳಿ, ಇಲ್ಲಿ ತಳವಾಯಿ, ಚಿವಳ್ಳಿ, ಹಾರೋಬೇಡಿ ಚಿತ್ರದ ಗ್ರಾಮದೊಳಗೆ ಆತು. ಆ ಹೋರಾಟದ ಮುಖಾಂತರ ಎರಡನೇ ಏನಂದ್ರೆ ಗ್ರಾಮೀಣ ಶಹರ ಭಾಗದಲ್ಲಿ ಈಗ ಗ್ರಾಮ ಭಾಗದಲ್ಲಿ ಭೂಮಿ ಇಲ್ಲಾರ್ದವ್ರಿಗೆ ಕೃಷಿ ಮಾಡ್ಕೊಂಡು ಉಪಜೀವನ ಮಾಡೋಕೆ ಉಳುವಣೆ ಭೂ ಒಡೆಯುವ ಆಂದೋಲನ. ಇಲ್ಲಿ ಶಹರದಲ್ಲಿ ಏನಾಗಿದೆ, ಈ ನಗರೀಕರಣ ಆಗ್ತಕ್ಕಂಥ ಒಂದಿರಲ್ಲ, ಅರ್ಬನೈಸೇಷನ್ ಆಗ್ತಕ್ಕಂಥದ್ರಲ್ಲಿ ಹಳ್ಳಿಗಳಲ್ಲಿ ಇಂಡಸ್ಟ್ರಿಗಳು ಬಂದಾವು. ನಮ್ಮಲ್ಲಿ ಮಿಲ್ ಬಂದ ಮೇಲೆ ಗಾಣಗಳು, ಎಣ್ಣೆ ಗಾಣಗಳು ಬಂದಾವು, ಚಮ್ಮಾರಿಕೆ ಬಂದಾತು, ಕಮ್ಮಾರಿಕೆ ಬಂದಾತು. ಹಳ್ಳಿಗಳಿರ್ತಕ್ಕಂಥ ಉಪದಂಧಗಳು, ಉದ್ಯೋಗಗಳು ಬಂದಾಗ್ಬಿಟ್ಟು ಜನ ವಲಸೆ ಬರಾಕತ್ತಿದೆ. ವಲಸೆ ಬಂದಾಗ ಇಲ್ಲಿ ನಾವು ಈ ಲೋಯವಾದಿಗಳನ್ನು ಗಮನಿಸಿದ್ರು. ವಲಸೆ ಬಂದಾಗ ಹಗಲಿ ದಿವಸ ಎಲ್ಲ ರೋಡ್ ಮಾಡ್ತಕ್ಕಂಥದ್ದು, ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು. ಈ ಜನ ಇವು ಹಳ್ಳಿ ತಮ್ಮ ಊರಿಗೆ ಹೋಗ್ಬೇಕಂದ್ರ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಯಾರಾದ್ರೂ ಕಟ್ಟಿ ಮಾಡ್ಕೊಳ್ಳುವಂತ ಪ್ರಸಂಗ ಇತ್ತು. ಮಠಮಾನ್ಯ ಅದಕ್ಕೊಂದು ಹೋರಾಟ, ನಿವೇಶನ ರೈತರು ಹೋರಾಟ ಮಾಡೋಣ ಅಂತಕ್ಕಂಥ ವಿಚಾರವನ್ನ ನಮ್ಮ ಹಿರಿಯರಾಗಿದ್ದ ನಿಲಗಂಗಯ್ಯ ಪೂಜಾರ್ ಅವರು ಮತ್ತು ಸಮಾಜವಾದಿಗಳು ಯೋಜನೆ ಮಾಡಿದ್ವಿ. ಇಲ್ಲಿ ಆ ಆಂದೋಲನ ಸ್ಟಾರ್ಟ್ ಮಾಡಿ ನಿವೇಶನ, ಅವಾಗ ಒಂದೊಂದು ನಿವೇಶನ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕಂತ ಅಂತದ್ದು ನಮ್ಮ ಕಾರ್ಮಿಕರಿಗೆ ಸಾಧ್ಯ ಇಲ್ಲ. ಆ ಹೋರಾಟವನ್ನು ಮಾಡಿ ಇಲ್ಲಿ ಮಾರುತಿ ನಗರ, ಲೋಯ ನಗರ, ಆಮೇಲೆ ಇಲ್ಲಿ ಆನಂದ್ ನಗರ, ಇವನ ರಾಮಲಿಂಗೇಶ್ವರ ನಗರ, ಇಂಥವು ಸುಮಾರು 1,00,000 ಜನಕ್ಕೆ ನಿವೇಶನ ಧಾರವಾಡದಲ್ಲಿ ಮಾಡಿದ್ವಿ. ನಿವೇಶನ ಸಿಗ್ತಕ್ಕಂಥ ಒಂದು ಹೋರಾಟ ಆಗೈತಿ. ಅದ್ರ ಮುಖಾಂತರ ಇವತ್ತು ಈ ನಗರಗಳು ತಯಾರಾಗ್ಯಾವ. ನಮ್ ಗ್ರಾಮೀಣದಿಂದ ಬಂದಿರತಕ್ಕಂಥ ಜನಕ್ಕೆ ನಿವೇಶನ ಕೊಡ್ತಕ್ಕಂಥ ಕೆಲಸ ಆತು. ವೀಕ್ಷಕರೇ, ಇನ್ನೊಂದು ಹಾಸ್ಯದ ಪ್ರಸಂಗ ಹೇಳ್ಬೇಕಂದ್ರೆ ಅದ್ರ ಮೂಲಕ ಸಂದೇಶವನ್ನು ಕಳಿಸ್ಬೇಕಂದ್ರೆ, ತುರ್ತು ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ, ಎಮರ್ಜೆನ್ಸಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸಾಮಾನ್ಯವಾಗಿ ನಮ್ಮ ಜನರೇಷನ್ದಾಗ ನಾವೆಲ್ಲ ಏನ್ ಮಾತಾಡ್ತೀವಿ ಅಂತಂದ್ರೆ
ಗೆಳೆಯರನ್ನ ಸಂಬೋಧಿಸಿ ಮಾತಾಡ್ಬೇಕಾದ್ರೆ ನಮ್ ಕ್ಲಾಸ್ಮೇಟ್ ಅಂತ ಹೇಳ್ತೀವಿ. ನಮ್ಮ ಅಸೋಸಿಯೇಟ್ ಸರ್ ಇಷ್ಟೊತ್ತ ಆಗಲ್ಲ ನಮ್ಗೆ ಏನ್ ಹೇಳಿದ್ರೆ ಅಂತಂದ್ರೆ ಜೈಲ್ ಮೇಟ್ ಬಗ್ಗೆ ಹೇಳಿದ್ರೆ ಈ ಅನಂತ್ ಕುಮಾರ್ ಏನ್ ದಿವಂಗತ ಅನಂತ್ ಕುಮಾರ್ ಅವರಿದ್ದಾರೆ, ಅಥವಾ ಫೇಮಸ್ ಸಾಹಿತಿಗಳಾದಂತ ಚಂದ್ರಶೇಖರ್ ಪಾಟೀಲ್ ಅವರಾಗಿರ್ಬೋದು, ಅವರೆಲ್ಲ ಈ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ ಆಗಿನ ಕಾಲದೊಳಗೆ ಜೈಲ್ ಮೇಟ್ ಆಗಿದ್ದೀವಿ ನಾವು ಅಂತಕ್ಕಂಥ ಅದರ ತಾವು ಸ್ಮರಣೆಗಳನ್ನ ಮಾಡುವಾಗ ಆ ಕುರಿತು ಹುಬ್ಬಳ್ಳಿ ಸಬ್ಜೆಕ್ಟ್ ಒಳಗೆ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾರಿದ್ರು. ಅವಾಗಿನ ರಾಜಕೀಯ ಪರಿಸ್ಥಿತಿ ಬೇರೆ ಇತ್ತು. ಅವಾಗ ತೀವ್ರವಾಗಿ ಅದನ್ನ ಪ್ರತಿಭಟನೆ ಮಾಡಿದವರು ಸಮಾಜವಾದಿ ಪಕ್ಷದವರು. ವಿಶೇಷವಾಗಿ ತುರ್ತು ಪರಿಸ್ಥಿತಿ ವಿರೋಧ ಮಾಡೋದಕ್ಕ ಅಂಡರ್ ಗ್ರೌಂಡ್ ಕೆಲಸ ಮಾಡಿರ್ತಕ್ಕಂಥ ಜಾರ್ಜ್ ಫರ್ನಾಂಡಿಸ್ ದೊಡ್ಡ ಕಣ್ಣಿತ್ತು. ಜಾರ್ಜ್ ಫರ್ನಾಂಡಿಸ್ ವಾಸ್ ಅವರ್ ಲೀಡರ್. ನಮ್ಗ ಸೈದ್ಧಾಂತಿಕ ಲೀಡರ್ ಹೌದು, ನಮ್ಮ ಮಾರ್ಗದರ್ಶನ ಮಾಡ್ತಕ್ಕಂಥ ಲೀಡರ್ ಹೌದು, ನಮ್ಮ ಹೋರಾಟದ ಪ್ರೇರಣೆನೂ ಅವರಾಗಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವ್ರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಜೈಲಿ. ನಾನು ಜನಜಾಗೃತಿ ಮಾಡ್ತಕ್ಕಂಥ ಪ್ರಸಂಗದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಹುಬ್ಬಳ್ಳಿ ಜೈಲಿಗೆ ಹಾಕಿದ್ರು. ಫಸ್ಟ್ ನಮ್ಮ ಟೀಮ ಇತ್ತು, ದೊಡ್ಡ ಟೀಮ ಇತ್ತು ನಮ್ಮ ಹುಡುಗ. ನಾನು ಅದರಲ್ಲಿ ಅವಾಗಿನ ಈ ವಿದ್ಯಾರ್ಥಿ ಪರಿಷತ್ನ ಹುಡುಗರು ಒಬ್ಬ ಇತ್ತು. ವಿಶೇಷವಾಗಿ ಅನಂತ್ ಕುಮಾರ್ ಅದನ್ನು PUC ವಿದ್ಯಾರ್ಥಿ. ನಾನು ಫೈನಲ್ LLB ಇದ್ದೆ. ಐ ವಾಸ್ ಇನ್ ಪ್ರೆಸೆಂಟ್. ಅವರು ಇವರು ಅನಂತ್ ಕುಮಾರ್ PUC ಒಳಗಿದ್ರು. ನಾನು LLB ಇದ್ದೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ವೆರ್ ಟುಗೆದರ್. ಅವು ಕಾರ್ಯಕರ್ತರು ವಾಂತಿ ಮಾಡ್ಕೊಂತಿದ್ರು. ವಿದ್ಯಾರ್ಥಿ ಪರಿಷತ್ನ ಹುಡುಗರು ವಿಶೇಷವಾಗಿ ಅವು ಶಹರದಲ್ಲಿ ಇರ್ತಕ್ಕಂಥ ಜನ ಅವ್ರಿಗೆ ಇದು ಇರ್ಲಿಲ್ಲ. ವಾಂತಿ ಮಾಡ್ಕೊಂಡ್ರಿಗೆ ನನಗೆ ಅಪೀಲ್ ಮಾಡಿದ್ರು, ಜನರಿಗೆ ಇದು ಹೇಳಿದ್ರು. ಅದು ಏನು ಜನರು ರಿಯಾಕ್ಟ್ ಮಾಡಲಿಲ್ಲ, ಏನೋ ಪ್ರತಿಕ್ರಿಯೆ ಕೊಡು ನನ್ಗಳಿಗೆ ನನ್ನ ಹತ್ರ ಬಂದು. ಅವಾಗ ನಾನು ಅನಂತ್ ಕುಮಾರ್ ಅವ್ರ ಟೀಮ್ ನನಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ನಾನು ಯಾರು ಜೈಲ್ ಒಳಗೆ 6 ಗಂಟೆಗೆ ಏನು ಬ್ಯಾರಕಿಗೆ ಹಾಕ್ತಾರ, ಯಾರು ಒಳಗೆ ಹೋಗಂಗಿಲ್ಲ ಅಂತ ಪ್ರತಿಬಂಧ ಮಾಡಿ ಸತ್ಯಾಗ್ರಹ ಮಾಡಿದ್ವಿ. ಹಾಲು ಕೊಟ್ಟ ನಾವು ಇದ್ರ ಸತ್ಯಾಗ್ರಹ ಮಾಡಿದ್ದಕ್ಕೆ ನಾ ಜೈಲರ್ಗ ನಾ ಕಂಪ್ಲೇಂಟ್ ಮಾಡಿ ನೀನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ, ಫುಡ್ ಪಾಯ್ಸನಿಂಗ್ ಆಗುತ್ತೆ ಹುಡುಗರಿಗೆ, ನೀವು ಮಾಡ್ಬೇಕು ಅಂತ. ಅವಾಗ ಜೈಲರ್ ರಾತ್ರೋರಾತ್ರಿ ಬಂದು ಗಿಲಾಮಿ ಮಾಡಿದ್ರು, ಬಾಂಡೆ ಗಿಲಾಮಿ ಮಾಡಿ. ಅವಾಗ ಅನಂತ್ ಕುಮಾರ್ ಅವರು ನಮಗೆ ಧನ್ಯವಾದಗಳನ್ನ ಹೇಳಿದ್ರು. ಅನಂತ್ ಕುಮಾರ್ ವಾಸ್ ಮೈ ಗುಡ್ ಫ್ರೆಂಡ್. ಅದಕ್ಕೆ ತಾವು ಹೇಳಿದ್ರಿ ಸರ್, ಆಗ್ಲೇ ತಾವು ಮಾತಾಡುವಾಗ ಒಂದ್ಸಲ ಬಸವರಾಜ ಬೊಮ್ಮಾಯಿ ಅವರು ಅನಂತ್ ಕುಮಾರ್ ಅವರು ನಿಮ್ಮನ್ನು ಪರಿಚಯ ಹೋಗಿರ್ತಾರೆ. ಅವಾಗ ಅದಕ್ಕೆ ಕೆಲವು ವರ್ಷಗಳಿಂದ ವಿಧಾನಸೌಧ ನಾನು ಬರತ್ತೆ ಅನಂತ್ ಕುಮಾರ್ ಅವ್ರಿಗೆ ಪರಿಚಯ ಮಾಡ್ಸಕ್ ಬಸವರಾಜ ಬೊಮ್ಮಾಯಿ ಅವರು ಮುಂದ್ ಬಂದು ನಮ್ಮ ಸೂಟಿ ಅವರಂತೆ ನಾನು ಈಸ್ ಮೈ ಜೈಲ್ ಮೇಟ್, ನಮ್ಮ ಲೀಡರ್ ಅವರು ಅಂತೇಳಿ ಅವ್ರಿಗೆ ಬಸವರಾಜ ಬೊಮ್ಮಾಯಿ ಹೇಳಿದ್ರು ಅವರು. ಪ್ರಸಂಗ ಸರ್, ಈಗ ಜಾರ್ಜ್ ಫರ್ನಾಂಡಿಸ್ ಅವರು ತಮ್ಮ ಪ್ರೇರಣೆ ಆಗಿದ್ರು ಅಂತ ಹೇಳಿದ್ರಿ ತಾವು. ಸೈದ್ಧಾಂತಿಕವಾಗಿ ಪ್ರೇರಣೆ ಹೌದು, ರಾಜಕೀಯ ಹೋರಾಟ ಅವರು ಒಡನಾಟ ಆಗಿತ್ತು. ಯಾಕಂದ್ರೆ ತಾವು ಅವ್ರನ್ನ ಇವನ್ ನಮ್ಮ ರೋಣಕ್ಕೂ ಕೂಡ ನೀವು ಕರ್ಕೊಂಡ್ ಬಂದಿದ್ದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಅವಾಗಿನ ಸಮಾಜವಾದಿ ಹೋರಾಟದ ಸ್ಫೂರ್ತಿನ ಜಾರ್ಜ್ ಫರ್ನಾಂಡಿಸ್ ಆಗಿದ್ದು. ಇವನ್ ಜನತಾ ಪಕ್ಷ ಇದ್ದಾಗ, ಜನತಾ ದಳ ಇದ್ದಾಗ ಜಾರ್ಜ್ ಫರ್ನಾಂಡಿಸ್ ಸಾಹೇಬರು ನಮ್ಮ ನಿಲ್ಗಂಗೆ ಪೂಜಾರ್ ಅವರಿಗೆ ಮತ್ತು ನಮ್ಮ ಈ ರೋಣ ಭಾಗದ ಸಮಾಜವಾದಿಗಳಿಗೆ ಬಹಳ ಅಚ್ಚುಮೆಚ್ಚಿನ ಮುಖಂಡರು. ಅವ್ರನ್ನ ಬೆಳಗಾವಿ ಏರ್ಪೋರ್ಟಿಗೆ ಬಂದ್ರೆ ಅಲ್ಲಿಂದ ಕರ್ಕೊಂಡ್ಬಂದು ಹುಬ್ಳಿಯಲ್ಲಿಗೆ ಅವ್ರನ್ನ ತಯಾರು ಮಾಡ್ಕೊಂಡು ಗದಗ್ನಲ್ಲಿ ಮೊದಲೇ ಮೀಟಿಂಗ್ ಮಾಡ್ತಿದ್ವಿ. ಗದಗ್ ಹತ್ತಿಕಾಸ ಅಲ್ಲಿ ಮೀಟಿಂಗು ಜಾರ್ಜ್ ಫರ್ನಾಂಡಿಸ್. ಆಮೇಲೆ ನರೇಗಲ್ನಲ್ಲಿ ಮೀಟಿಂಗು, ಅಬ್ಬಿಗೆಯಲ್ಲಿ ಮೀಟಿಂಗು, ರೋಣದ ಮಠದಾಗ ಮೀಟಿಂಗು, ಆಮೇಲೆ ಸೌಡಿ ಒಳಗ ರಾತ್ರಿ ಕಡೆ ಮೀಟಿಂಗು, ಮತ್ತೆ ಬೆಳಿಗ್ಗೆ ಅವ್ರನ್ನ ಏರ್ಪೋರ್ಟ್ಗೆ ಬೆಂಗಳೂರು ಬಹಳ ಜಾರ್ಜ್ ಟೈಟ್ ಶೆಡ್ಯೂಲ್ ಒಂದು ಬೆಳಿಗ್ಗೆ 8-9 ಅಂದ್ರೆ ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟಿಗೆ ಬಿಡ್ತಿದ್ವಿ ಕಾರ್ ತಗೊಂಡು ಹೋಗಿ. ಅಷ್ಟು ನಮ್ಗ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಸ್ಫೂರ್ತಿ ಕೊಡ್ತಕ್ಕಂಥದ್ದು. ಚಂದ ಹೇಳಿದ್ರಿ ಸರ್. ಅಂದ್ರೆ ನಾಯಕತ್ವ ಗುಣಗಳು ಹೆಂಗಿರ್ತಾವು, ಹೆಂಗ್ ಗ್ರಹಿಸ್ತಾರೋ ಸಮಸ್ಯೆಗಳನ್ನ, ಜನರ ನಾಡಿ ಮಿಡಿತ ಹೆಂಗ್ ಅರ್ಥ ಮಾಡ್ಕೊಂತಾರ ಅಂತ ನೋಡಿದ್ರೆ ಆಗ್ಲೇ ಹೇಳ್ತಾ ಇದ್ದೀವಿ ಮಾತಾಡ್ಬೇಕಂತಂದ್ರೆ ಜಾರ್ಜ್ ಫರ್ನಾಂಡಿಸ್ ಅವರು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಜನರ ಜೊತೆ ಬೆರೀತಿದ್ರು. ಆಮೇಲೆ ಯಾರು ತಡ್ರಿ ನಾ ಕನ್ಸಲ್ಟೇಷನ್ ತಗೊಳ್ತಾ ಇದ್ದೀನಿ ಅಂತಿದ್ರು. ಈಗಿನವರು ದೊಡ್ಡ ದೊಡ್ಡ ಫೀಸ್ ಕೊಟ್ಟು ದೊಡ್ಡ ದೊಡ್ಡ ಕನ್ಸಲ್ಟೇಷನ್ ಕಡೆ ಹೋಗ್ತಾರೆ. ಸಾಮಾನ್ಯ ಕಡು ಬಡವರ ಹತ್ರ ಹೋದಾಗ ಸಮಸ್ಯೆಯ ಅರಿವು ಆ ನಾಯಕನಿಗೆ ಆಗುತ್ತೆ. ಅವಾಗ ತಾನೇ ನಾವು ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು, ವಿಧಾನಸಭೆಯಲ್ಲಿ ಆಗಿರ್ಬೋದು ಗರ್ಜಿಸಿ ಶಾಸನ ತರಬಹುದು. ಅದ್ರ ಕುರಿತು ನಾವು ಹೇಳಿದ ಫರ್ನಾಂಡಿಸ್ ಸಾಹೇಬರು ಬಹಳಷ್ಟು ನಾವು ಹಳ್ಳಿಯಲ್ಲಿ ಕರ್ಕೊಂಡು ಹೋದಾಗ ತೀರಾ ಸಾಮಾನ್ಯ ರೈತರ ಹತ್ರ ಹೋಗಿ ಮಾತಾಡೋರು.
ನಿಮ್ ಕೃಷಿ ಹೆಂಗ್ ನಡೆದಿದೆ, ಅಗ್ರಿಕಲ್ಚರ್ ಹೆಂಗೈತಿ, ಲೇಬರ್ ಹೆಂಗೈತಿ, ಕೂಲಿ ಹೆಂಗೈತಿ, ಕೂಲಿ ಎಷ್ಟು ಸಿಗತಿ. ಯಾರು ಸಾಹೇಬ್ರು ಅವತ್ತೇ ಯಾರು ಮಾತಾಡೋದು ತರ್ತಾಡ್ರಿ ಅಂತಿದ್ರು ಸಾಹೇಬ್ರು. ನಾನು ಸ್ವಲ್ಪ ಜನರಲ್ ಕನ್ಸಲ್ಟೇಷನ್ ಮಾಡ್ತಿರ್ತೀನಿ, ಸಾಮಾನ್ಯ ಜನರ ಕನ್ಸಲ್ಟೇಷನ್ ನನಗೆ ಪೂರ್ತಿ. ಹೀಗೆ ಎಲ್ಲೇ ಹೋಗ್ಲಿ ಅವರು ಸಾಮಾನ್ಯ ಜನರ ಜೊತೆ ಬೆತ್ಕೊಂಡು ರೈತರು, ಕಾರ್ಮಿಕರು. ಈಗ ಭಾರತ್ ಮಿಲ್ ಕರ್ಕೊಂಡು ಹೋಗಿದ್ದ ನಾನು. ಅದು ಯಾಕೆ ಹಾಳಾಗೈತಿ ಏನಾಗೈತಿ ನೋಡ್ಬೇಕಂದ್ರೆ ರಿವೈವ್ ಮಾಡೋದು ಅಂತ ಕರ್ಕೊಂಡು ಹೋಗಿ ರಾತ್ರಿ ಸಂಜೆ ಆಯ್ತು. ರಾತ್ರಿ ಗ್ಯಾಸ್ ತರಿಸಿ ಅಷ್ಟು ಭಾರತ್ ಮಿಲ್ ತೋರಿಸಿ ಬಂದಿದ್ದ ನಾನು. ಅದಕ್ಕೆ ನನಗೆ ಪತ್ರ ಬರೆದ್ರು, ಇಲ್ಲ ಅದಕ್ಕೆ ಏನೇನ್ ಮಾಡ್ಬೇಕು ಅಂದ್ರೆ ರಿಪೋರ್ಟ್ ಕೊಡ್ರಿ, ಇದು ಕೊಡ್ರಿ, ಎಷ್ಟು ಲಾಸ್ ಆಯ್ತು, ಏನಾಯ್ತು, ಯಾಕೆ ಮಾಡ್ಬೋದು ಅಂತೇಳಿ. ಅಷ್ಟು ಈ ಲೇಬರ್ ಬಗ್ಗೆ, ಕಾರ್ಮಿಕರ ಬಗ್ಗೆ ಅಷ್ಟು ಕಳ್ಕಳಿ ಇರ್ತಕ್ಕಂಥ ವ್ಯಕ್ತಿ. ಆ ಇಂಡಸ್ಟ್ರಿ ಹೆಂಗ್ ರಿವೈವ್ ಮಾಡ್ಬೇಕು, ಹೆಂಗ್ ಉದ್ಯೋಗ ಕೊಡ್ಬೇಕು, ಏನ್ ಮಾಡ್ಬೇಕು, ಇದನ್ನ ಬಹಳ ಬೇಸಿಕ್ ಆಗಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿ. ಹಿಂಗಾಗಿ ಈಗಿನ ಶಾಸಕರುಗಳೇನಾದ್ರೆ ಎಲ್ಲರೂ ಅಂತ ನಾವು ಹೇಳಕ್ಕಾಗುದಿಲ್ಲ, ಹೆಚ್ಚು ಶಾಸಕರು ತಮ್ಮ ಕ್ಷೇತ್ರದವ್ರೇ ಇರಲಿಲ್ಲ. ಇದು ಜನಸಾಮಾನ್ಯರ ಜೊತೆ ಬೆರೆತು ಮಾತನಾಡಬೇಕು, ದೂರದ ಮಾತಾಯ್ತು. ಸ್ವಕ್ಷೇತ್ರದಲ್ಲೇ ಇರುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ಮಾಧ್ಯಮದಲ್ಲಿ ಮುಖಾಂತರ ತಿಳ್ಕೊತೀವಿ, ಅಥವಾ ಮತದಾರರೇ ಹೇಳ್ತಾರೆ. ಅಂತ ಸಮಯದೊಳಗ ನಾವು ಹೇಳ್ತಾ ಇದ್ದೀವಿ, ಆಗಿನ ಏನ್ ನಾಯಕರುಗಳಿದ್ರು ಈ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗಳ ಜೊತೆ ಬೆರೆತು ಸಮಸ್ಯೆಗಳನ್ನ ಅರಿತು ಶಾಸನಗಳನ್ನ ತರ್ತಾ ಇದ್ರು. ಆ ಮೂಲಕನೇ ಭೂ ಒಡೆಯನಾಗ ಮಾಡ್ತಾ ಇದ್ರು, ನಿವೇಶನ ರೈತರಿಗೆ ನಿವೇಶನ ಮಾಡ್ತಾ ಇದ್ರು. ಅದೇ ರೀತಿ ಈಗೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅಂತ ಒಂದು ನಾಯಕತ್ವದ ಕೊರತೆ ಈಗ ಕಾಡ್ತಾ ಇದೆ ಏನೋ ಅಂತಕ್ಕಂಥ ಭಾವನೆ ನಮ್ಗೆ. ಸಮಾಜವಾದಿ ನಾಯಕರು, ವಿಶೇಷವಾಗಿ ಲೋಹಿಯಾವಾದಿಗಳು, ಲೋಹಿಯಾ ಅವರ ಒಂದು ಪರಂಪರೆನೇ ಆಗಿತ್ತು. ಗ್ರಾಮೀಣ ಭಾಗದ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಚಳವಳಿಗಳು ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ಚಳವಳಿ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು. ಲೋಹಿಯಾ ಅವರು ಸ್ವತಂತ್ರ ಪೂರ್ವದ ಹೋರಾಟದಲ್ಲಿ ಎಷ್ಟು ದಿವಸ ಜೈಲಿನಾಗಿದ್ರು, ಅದಕ್ಕಿಂತ ಹೆಚ್ಚು ದಿವಸ ಸ್ವತಂತ್ರ ಬಂದ ನಂತರ ಹೋರಾಟದಲ್ಲಿ ಜೈಲಿನಲ್ಲಿದ್ರು. ಅಂತ ಒಂದು ಉದಾತ್ತ ನಾಯಕರು, ಜನಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕರು. ಹಾಗೆ ಜಾರ್ಜ್ ಫರ್ನಾಂಡಿಸ್ ಸಾಹೇಬರು. ಜಾರ್ಜ್ ಸಾಹೇಬ್ ನಮ್ಗೆಲ್ಲ ತುರ್ತು ಪರಿಸ್ಥಿತಿಯೊಳಗ ನಾವು ಪೇಪರ್ ಬರ್ತಿದ್ವು. ಮ್ಯಾನ್ಕೈಂಡ್ ಅಂತೇಳಿ ಒಂದು ಇಂಗ್ಲೆಂಡ್ ಬರ್ತಿತ್ತು. ಏನ್ ಭಾರತದ ಬಗ್ಗೆ ಏನ್ ಅಂತೈತಿ ಜಗತ್ತು ಅಂತಕ್ಕಂಥ ವಿಚಾರಗಳನ್ನ ತಿಳಿಸಿದ ಅಂತಾವು ಈ ಪ್ರೈವೇಟ್ ಸರ್ಕ್ಯುಲೇಷನ್ ಜಾರ್ಜ್ ಫರ್ನಾಂಡಿಸ್ ಸಾಹೇಬರು ಮಾಡುತ್ತೆ. ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲದಾರ ಎಲ್ಲರಿಗೂ ಆ ಪ್ರತಿಗಳನ್ನು ಮುಟ್ಟ ರೀತಿಯೊಳಗೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ನೋಡ್ರಿ ಸರ್, ಈಗ ತಾಂತ್ರಿಕತೆ ಇಷ್ಟೊಂದು ಮುಂದುವರೆ, ಎಲ್ಲ ಕೈಯೊಳಗ ಮೊಬೈಲ್, ಸಾಮಾಜಿಕ ಜಾಲತಾಣ ಇಷ್ಟೆಲ್ಲ ಇದ್ರು, ಕ್ಷಣಾರ್ಧದೊಳಗೆ ಮಾಹಿತಿಯನ್ನು ತಲುಪಿಸುವಂತದಿದ್ರು ಈ ಅವೇರ್ನೆಸ್ ಅಂತ ಅನ್ನೋದು ಇನ್ನೂ ಕೊರತೆ ಇದೆ. ಅದ್ರದ್ದು ಆ ಕಡೆ ದಿಸೆಯೊಳಗೆ ಕೆಲಸ ಆಗ್ಬೇಕೇನೋ ಅಂತ. ಯಾಕಂದ್ರೆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಪ್ರಜಾಪ್ರಭುತ್ವದೊಳಗೆ ಸಬಲನಾದಾಗ ಎಲ್ಲಾ ರೀತಿಯಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಗ್ರಾಮೀಣ ಭಾಗದಲ್ಲಿ ಆದಾಗ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಹೇಳಿದ್ರಲ್ಲ, ಇಂಗ್ಲೆಂಡ್ ಇಂದ ಮ್ಯಾನ್ಕೈಂಡ್ ಅಂತಕ್ಕಂಥ ಪತ್ರಿಕೆ ಬರ್ತಿತ್ತು. ಇಡೀ ವಿಶ್ವ ಭಾರತ ಕುರಿತು ಏನ್ ಹೇಳ್ತೈತಿ ಅನ್ನೋದನ್ನ ಅವಲೋಕನ. ಹಂಗೆ ಈಗ ಆ ಕೆಲಸ ಆಗ್ಬೇಕಾಗಿದೆ. ಯಾಕಂದ್ರೆ ಈಗೂ ಕೂಡ ಭಾರತದೊಳಗ ಹಲವಾರು ಹಳ್ಳಿಗಳೊಳಗ, ನಗರದೊಳಗ ಇನ್ನೂ ಕೂಡ ಒಳಗಾಗಿರ್ತಕ್ಕಂಥ ನಾಗರಿಕರ ಅದಾರ ಇಲ್ಲ ಅಂತಿರುತ್ತದೆ. ಅಂದ್ರೆ ಆ ಒಂದು ಆ ಪರಿಹಾರ ಸೂಚಿಸ್ತಕ್ಕಂಥ ನಾಯಕರ ಗುಣಗ್ರಾಹಿಗಳಾಗ್ಬೇಕಂತಕ್ಕಂಥ ಮಾತನ್ನ ತಾವು ಹೇಳಿದ್ವಿ ಅಲ್ವಾ ಸರ್? ಬಹಳಷ್ಟು ಜನ ಅದಾರ. ನಮ್ ಬಿ ಆರ್ ಪಾಟೀಲ್ರು ಬಹಳ ಸಾಮಾಜಿಕ ಕಳಕಳಿ ಇರ್ತಂತವ್ರು, ಬಹಳ ಅದ್ಭುತ ಅಂತ. ಹೆಚ್ಚಿನ ಸಂಖ್ಯೆ ಆಗ್ಬೇಕು. ನಮ್ಮ ದೇಶದ ಪಾಪ್ಯುಲೇಷನ್ ನೋಡಿದ್ರೆ, ಜನಸಂಖ್ಯೆ ನೋಡಿದ್ರೆ ಅಂತ ನಾಯಕರು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ಬೇಕು. ಪ್ರತಿ ಕ್ಷೇತ್ರದಲ್ಲೂ ಇರ್ಬೇಕು. ಮಾಧ್ಯಮಗಳು ಸಹ ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕರೆಕ್ಟ್. ಅವರು ಈಗ ಯಾವ್ದೋ ಒಂದು ರೂಲಿಂಗ್ ಪಾರ್ಟಿ ಪರವಾಗಿ ಅದ್ ಯಾವ್ದೋ ಮಾಧ್ಯಮ ಅಂತ, ಗೋಧಿ ಮಾಧ್ಯಮ ಏನೇನೋ ಅಂತಾರ ಈ ರೀತಿ. ಬಟ್ ನಿಮ್ಮಂತ ಯೂಟ್ಯೂಬರ್ಸ್ ಬಹಳ ಒಂದು ಜನಜಾಗೃತಿಯನ್ನ ಮತ್ತು ಹೊಸ ಮಾಹಿತಿಯನ್ನ, ಹಳೆ ಮಾಹಿತಿಯನ್ನ, ಸತ್ಯವನ್ನ ಜಗತ್ತಿಗೆ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಬಹಳ ಸ್ತುತಿವಂತ ಕೆಲಸ. ವಿಶೇಷವಾಗಿ ನೀವು ಜನಕನ್ನಡ ಏನ್ ಮಾಡ್ತಾ ಇದ್ದೀರಿ, ಅದ್ಭುತವಂತ. ಇಂಥ ಕೆಲಸ ಆಗ್ಬೇಕಾಗಿದೆ. ಇಂಥ ಕೆಲಸ ಹಳ್ಳಿಯೊಳಗ, ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಆಗಿ ಜನಜಾಗೃತಿಯನ್ನ, ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ಆಗ್ಲಿ. ಆ ಕೆಲಸ ನೀವು ಮಾಡಕತ್ತೀರಿ, ಬಹಳ ಸ್ತುತಿವಂತ. ಐ ಕಾಂಗ್ರಾಚುಲೇಟ್ ಯುವರ್ ಯೂಟ್ಯೂಬ್. ಒಳ್ಳೇದಾಗ್ಲಿ. ಸುಟಿ ಸರ್, ಈಗ ಅನ್ನಪೂರ್ಣೇಶ್ವರಿ ದೇವಿ ಅವರು ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ತಮ್ಮ ಜೊತೆ ಇದಾರೆ. ಎಷ್ಟೋ ನಾಯಕರು, ರಾಷ್ಟ್ರೀಯ ಮುಖಂಡದ ನಾಯಕರು, ಪ್ರಧಾನ ಮಂತ್ರಿಗಳು ಬಂದು ತಮ್ಮ ಮನೆಯಲ್ಲಿ
ಸ್ವೀಕಾರ ಮಾಡಿದಾರ ಆ ಅನ್ನವನ್ನ, ಹೌದಾ? ಹಾಗಾಗಿ ಅನ್ನಪೂರ್ಣೇಶ್ವರಿ ದೇವಿಯವ್ರ ಪಾತ್ರ ಬಹಳ ದೊಡ್ಡದು. ನಾವ್ ಹೇಳುದ್ ಬೇಡ, ನೀವ್ ಹೇಳ್ಬೇಕು. ಇಲ್ಲ, ಈ ಹೋರಾಟಗಳೇನಿರ್ತಾವಲ್ಲ, ನಮಗ ಟೈಮ್ ಸಿರು ಊಟ, ಹೌದೌದು, ಟೈಮ್ ಸಿರು ಮನೆಗೆ ಅಟೆಂಡ್ ಆಗೋದು ಇದೆಲ್ಲ ಆಗೋದಿಲ್ಲ. ಆ ಕೆಲಸವನ್ನ ಅವರು ನಮ್ಮ ಶ್ರೀಮತಿ ಅವರು ಮಾಡ್ಯಾರ. ಮಕ್ಕಳು ಬೆಳೆಸ್ತಕ್ಕಂಥದ್ದು. ದೊಡ್ಡ ಮಗ M.Tech ಆಗ್ಯಾನ, ಚಲೋ ಪಾಸ್ ತಂದ. ಸಣ್ಣವ B ಸಿವಿಲ್ ಆಗ್ಯಾನ. ಮತ್ ನಮ್ಮ ಬಹಳಷ್ಟು ನಮ್ಮ ಹಳ್ಳಿಗಾಡಿನಿಂದ ಬಂದಿರ್ತಕ್ಕಂಥ ನಮ್ಮ ಸಂಬಂಧಿಕರಿಗೆಲ್ಲ ಉಪಚಾರ ಮಾಡ್ತಕ್ಕಂಥ, ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ಯಾರ. ಇಡೀ ನಮ್ಮನ್ನ ಅಟ್ಟ ಅಲ್ಲ, ಇಡೀ ನಮ್ಮ ಸಂಬಂಧಿಕರನ್ನ, ನಮ್ಮ ಬಂಧು ಬಳಗವನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಶ್ರೀಮತಿ ರತ್ನಾ ಸೂಟಿ ಅವರು ಮಾಡ್ಯಾರ. ಧನ್ಯವಾದಗಳನ್ನ ನಾವು ಹೇಳ್ಬೇಕಾಗತ್ತ ಅವ್ರು. ಯಾಕಂದ್ರ ಬಹಳ ಕೆಲಸ ಐತದ. ಮುಂಜಾನೆಯಿಂದ ಚಲುವಾಗಿ 6 ಗಂಟೆಗೆ ಎದ್ದಿರ್ತಾರ ಅವ್ರು. ಪೂಜೆ ಚಲೋ ಆತಂದ್ರ ಪ್ರಸಾದ ವ್ಯವಸ್ಥೆ ಚಲೋ ಆಕೈತಿ. ಮತ್ ಯಾರು ಬಂದವ್ರಿಗೆಲ್ಲರಿಗೂ ನಾವು ವಿಶೇಷವಾಗಿ ನಮ್ಮ ಎಲ್ಲಾ ಸಿದ್ದರಾಮಯ್ಯನವರು ಸಮಾಜವಾದಿ ಸ್ನೇಹಿತರು ಬಂದ್ರ ಅವ್ರು ಊಟಕ್ಕೆ ಮನೆಗೆ ಬರ್ಬೇಕು. ಅವ್ರು ಎಲ್ಲಾ ಹೊರಗೆ ಊಟ ಮಾಡ್ತಕ್ಕಂತ ಇದು ಪರಿಪಾಟಿಲ್ಲ ನಮ್ಮ ಸಮಾಜವಾದಿ ಇದ್ರೊಳಗೆ. ಅವ್ರಿಗೆಲ್ಲ ಪೋಷಣೆ ಇದನ್ನೆಲ್ಲ ಮಾಡ್ತಕ್ಕಂಥ ಕೆಲಸ, ಅನ್ನ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಶ್ರೀಮತಿ ಅವ್ರು ಮಾಡ್ಯಾರ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅವ್ರದ್ದು ಕಾಂಟ್ರಿಬ್ಯೂಷನ್ ಬಹಳ ಐತಿ. ಮಹಿಳಾ ಮಂಡಲ ಲೀಡರ್ ಅಮರ, ತಮ್ಮ ಅನಿಸಿಕೆಗಳನ್ನ ತಾವು ಹೇಳುವುದಾದ್ರೆ, ಹಸೂಟಿ ಸರ್ ಸಮಾಜಕ್ಕೆ ಕಾರ್ಯ ಆಗಿರ್ಬೋದು. ಎರಡೇ ವಾಕ್ಯದೊಳಗೆ ಹೇಳ್ತೀನಿ. ಅವ್ರು ಮದುವೆ ಆಗಿಲ್ಲ ಅಂತ ಅಂತಿದ್ರೆ ಚಲೋ ದೊಡ್ಡ ಮಿನಿಸ್ಟರ್ ಆಗಿ ಹೋಗಿರ್ತಿದ್ರು. ಅವರು ನಮ್ಮನ್ನ ನೋಡ್ಕೊಳ್ಳಿಕ್ಕೆ, ಸಂಬಂಧಗಳನ್ನ ಕೂಡ್ಕೊಳ್ಳಿಕ್ಕೆ ಅವ್ರು ತಮ್ಮ ಇದನ್ನ ತ್ಯಾಗ ಮಾಡಿದಾರ ಅಂತಾನೆ ಹೇಳ್ಬೋದು. ರಾಜಕೀಯ ಜೀವನ ಅಷ್ಟು ಬ್ಯಾಲೆನ್ಸ್ ಮಾಡಿದಾರೆ ಅಂತ ಹೇಳ್ತೀರಿ. ಅಂದ್ರೆ ಕೇವಲ ಕುಟುಂಬವನ್ನು ಮರೆತು ರಾಜಕೀಯಕ್ಕೆ ಹೋಗ್ಲಿಲ್ಲ ಅವರು. ಹೋಗಿದ್ರೆ ಅವ್ರದ್ದು ದೊಡ್ಡ ಲೆವೆಲ್ ಇರ್ತಿದ್ರಿ. ಅದ್ರ ಸಲುವಾಗಿ ಮತ್ತೆ ಅವ್ರು ನಮ್ಮನ್ನೆಲ್ಲ ನೋಡ್ಕೋಬೇಕಾಯ್ತು. ಮತ್ ಮನೆಯೊಳಗೆಲ್ಲ ಅವರ ಅಕ್ಕಂಗಿಯರ ಮಕ್ಕಳು, ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲರನ್ನೂ ಅವರೇ ಬೆಳೆಸಿ ದೊಡ್ಡವ್ರು ಮಾಡಿದ್ರು. ಹಂಗಾಗಿ ಒಳ್ಳೆ ಸಾಮರಸ್ಯ. ಎಲ್ಲ ಮೇಡಮ್ ಬಗ್ಗೆ ಗೌರವ ಇದೆ, ಮೇಡಮ್ ಅವ್ರಿಗೆ ಹಸೂಟಿ ಸರ್ ಬಗ್ಗೆ ಗೌರವ. ಇದೇ ನಿಜವಾದ ಕುಟುಂಬ. ಸಾಮರಸ್ಯದಲ್ಲಿ ಜೀವನ. ನಿಮ್ಮನ್ನ ಪರಿಚಯ ನಾವು ಮಾಡಿಸಿದ್ರು. ಈಗ ನೀವು ಇವ್ರ ಕುರಿತು ಹೇಳೋದಾದ್ರೆ, ಲಕ್ಷ್ಮಣ ನಮ್ಮ ಸೋದರಳಿಯ, ನಮ್ಮ ಮನೆಯವ್ರ ತಮ್ಮ. ಅವನ್ನ ದೊಡ್ಡ ಇಂಜಿನಿಯರ್ ಆಗಿ ಕೇಂದ್ರ ಸರ್ಕಾರದ ಇದರಲ್ಲಿ ಕೆಲಸ ಮಾಡಿ, ಆಮೇಲೆ ನೌಕರಿ ಬಿಟ್ಟು ದುಬೈನಲ್ಲಿ ಹೋಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿ ಬಹಳ ಪರಿಶ್ರಮ ಜೀವಿ. ಅವನು ಇಂಡಿಪೆಂಡೆಂಟ್ ಆಗಿ ಇವತ್ತು ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗ್ಯಾರ. ಅವರ ನೌಕರಿ ಬಿಟ್ಟು ದುಬೈನಿಂದ ಬಂದು ಈ ಕಾಂಟ್ರಾಕ್ಟ್ ಮಾಡೋದಿತ್ತಲ್ಲ, ಬಹಳ ಪರಿಶ್ರಮ. ಅವರು ಮುಂಜಾನೆ 7 ಅಂದ್ರೆ ಅವ್ರ ಒಂದ್ ಕೆಲ್ಸ ಇತ್ತು ಇದಕ್ಕ ಸಿದ್ದಾಪುರದಲ್ಲಿ. 7 ಗಂಟೆ ಅಂದ್ರೆ ಅಲ್ಲಿ ಹೋಗಿರ್ತಿದ್ರು. 11 ಅಂದ್ರೆ ಮತ್ತೆ ಇಲ್ಲೇ ಇರೋರು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿ ಬಹಳಷ್ಟು ಇದನ್ನ ಮಾಡ್ಯಾರ. ಅವ ನಮ್ಮ ಎಲ್ಲಾ ಕಾರ್ಯದಲ್ಲಿ ಸಹಕಾರಿಯಾಗ್ಯಾನ. ನಮ್ಮ ಹಳೆಯ ಅಂದ್ರೆ ನಮ್ಮ ಮನೆಯ ನಿಧಿಕೆ ಕಾಸು ಇದ್ದಂಗ ನಮ್ಗ ಅವರು ಸ್ಫೂರ್ತಿ, ಸಹಾಯ. ಮತ್ತ ಅವನು ನಾವು ನಮ್ಮ ಮಕ್ಳು ಹೆಂಗಿದ್ರು ಅವಾಗ, ನಮ್ಮ ಮಕ್ಳು ಸಣ್ಣವ್ರಿದ್ರಿ. ಸಣ್ಣವಿದ್ದಾಗ ನಮ್ಮ ಅಕ್ಕನ ಮಗ ಅಂತ ಒಂದು ಅಗದಿ ಮಕ್ಕಳ ಸಮಾನ ಜೋಪಾನ ಮಾಡಿದ್ವಿ. ಅವನು ಸಹ ಅದೇ ರೀತಿ ನಮ್ಗ ಸಪೋರ್ಟ್ ಮಾಡ್ತಾನ. ನಾವು ವಯಸ್ಸಾದಾಗ ನಮ್ಗೆ ಏನಾರ ಅನಾರೋಗ್ಯ ಆಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ನಮ್ ಜೊತೆ ಬಂದು ನಿಲ್ತಾನ. ನಮ್ಗ ಅವನು ದೊಡ್ಡ ಒಂದು ಆಸರ ಊರುಗಳಿದ್ದಂಗೆ. ಲಕ್ಷ್ಮಣ್ ಸರ್, ತಾವು ನಮ್ಮ ಮಾವನವ್ರ ಬಗ್ಗೆ ಮಾತಾಡೋದು. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಆ ವ್ಯಕ್ತಿತ್ವ ನಮ್ದಲ್ಲ. ನಾವು ಬಹಳ ಸಣ್ಣವ್ರು, ಅವ್ರ ಕೈಗಾಗ ಬರೋರು. ನಾವು ಸವಿ ಘಟನೆಗಳನ್ನ ಸ್ನೇಹಿಸ್ಕೊಂತೀವಿ. ಬಂಗಾರದ ಇಂಥವೆಲ್ಲ ಬಹಳ ನೆನಪಿರ್ತೀವಿ. ಆಮೇಲೆ ನನಗೆ ಇಲ್ಲಿ ಸೀಟ್ ಕೊಡಿದ್ದವರು ಅವರು. ಅವಾಗ ಕೊಡಿಸಿ ನನಗೆ ಫಸ್ಟ್ ಅದು ಅವಾಗ ಸ್ಕ್ವೇರ್ ಬೂಟ್ ಬರ್ತಿತ್ತು, ಮುಂದೆ ಮಂದಿ ಹಾಗೆ ಬಹಳ ಆತ್ಮೀಯತೆ ಅಂತ. ನಾವು ಅಪ್ಪನ ಹತ್ರ ಅವರ ಮಾರ್ಗದರ್ಶನ, ಪ್ರೇರಣೆ, ಆಮೇಲೆ ಈ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಪ್ರೇರಣೆ. ಯಾಕಂದ್ರೆ ಕಾಂಟ್ರಾಕ್ಟರ್ ಆಗಿದ್ರು ಕೂಡ ವೃತ್ತಿಯಿಂದ ನೀವು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಿ. ಈಗೂ ಕೂಡ ಅವರು ಎಲ್ಲ ಅವರ ಇದು ಫೈಟರ್ ಹೋರಾಟಗಾರ, ಹುಟ್ಟು ಹೋರಾಟಗಾರ ಒಂದು ಒಟ್ಟಿಲ್ಲ. ಆಮೇಲೆ ನಮ್ಮ ಮಕ್ಕಳನ್ನು ನಾವು ನೋಡ್ತೀವಲ್ಲ, ನಾವು 1970
79 ಇರ್ಬೇಕದು. ನಮ್ಗೆ ಮಂಜುನಾಥ್ ಬಂದಿದ್ವಿ ಹೌಸ್ ನಂಬರ್ 85 79 ಫಸ್ಟ್ ಹೋಗಿದ್ವಿ. ನಾವು ಊಟ ಮಾಡ್ಕೊಂಡು ಹೋಗಿದ್ದೆ ಅವಾಗ. ಯಾಕಂದ್ರೆ ಪಿಕ್ಚರ್ ಕರ್ಕೊಂಡು ಹೋಗಿದ್ದಿಲ್ಲ ಅವ್ರ ಹೊತ್ತಾಗಿ ಹೋಗಿದ್ವಿ. ಮುಸ್ಲಿಂ ಪಿಕ್ಚರ್ ಕರ್ಕೊಂಡು ಹೋಗಿದ್ದಿಲ್ಲ ಎಂಟರದಾಗಿ ಅವ್ರಿದ್ದಾಗಿದ್ದೆ. ಅದೇ ಸಲುವಾಗಿ ನನ್ನ ಹಠ ಮತ್ತ ಅವಾಗೆಲ್ಲ ದೊಡ್ಡ ಇಟ್ಕೊಂಡಿದ್ರು ಬಂದು ರಾತ್ರಿ ಕರ್ಕೊಂಡು ನಮ್ಮ ಸರಿ ಆದವು. ಇಂಥವೆಲ್ಲ ನಡೆಸಿದ್ವಿ ಘಟನೆಗಳ ಮೇಲೆ ಖುಷಿ ಇರ್ತದೆ. ಆಮೇಲೆ ನಮ್ಮ ಮಕ್ಕ ಏನಂತೆ ಅವಾಗ ನಾವು ನೋಡ್ತಿದ್ದಲ್ಲ 8-10 ಮಂದಿಗೆ ಅಡಿಗೆ ಮಾಡ್ತಿದ್ದ ಅವಾಗ. ಅವಾಗೇನ ಅದು ಇವತ್ತಿಗೆ ತಪ್ಪಿಲ್ಲ. ದಾಸೋಹ ಅಂತ ಸಣ್ಣ ದಾಸೋಹ ಅವ್ರದ್ದು ಎಲೆಕ್ಷನ್ ಅವ್ರದ್ದು 100-150 ಮಂದಿ ಅಡಿಗೆ ಒಬ್ರ ಅವಾಗ ಹೊರಗಿಂದ ಊಟ ತರಿಸೋದಿದ್ದಿಲ್ರಿ. ಈಗ ಚಲೋ ಆಗ್ಯಾವ ಅವ್ ಮಾಡೋರು ಇರ್ತಿದ್ದಿಲ್ಲ. ನಾನು ನಮ್ ಸಂಗಣ್ಣ ಅಂತಿದ್ವಿ ಬೆಳಿಗ್ಗೆ ಟಿಫನ್ ಮಾಡಿ 4 ವಾರ ತಿಂದ್ವಿ ನಾವು. ಟಿಫನ್ ಮಾಡಿ ಮತ್ತೆ ಊಟ ಕರ್ಕೊಂಡು ಬೆಳಿಗ್ಗೆ 9 ಎಲ್ಲರ ನಾವು ಹೋಗ್ಬಿಡ್ತಿದ್ವಿ. ಅವ್ರು ಸರಿ ಬಸ್ ಇರ್ತಿದ್ದಿಲ್ಲ, ಸೈಕಲ್ ತಗೊಂಡು ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಲಕ್ಷ್ಮಣ ಸಂಗೀತಗಾರ ನಾವು, ಸಂಗೀತ ನಿರ್ದೇಶಕನವ. ಈಗೆಲ್ಲಾ ಇವರಿಗೆ ಸಂಗೀತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅವನ್ ಮೊದಲ ಅವಾಗ ತಬಲಾ ಬಾರಿಸೋದು, ಕವಿತಾ ರಚನೆ ಮಾಡೋದು, ಹಾಡು ಆಡೋದು ಎಲ್ಲ ಮಾಡ್ಕೊಂಡ್ ಬಂದಾನ. ಈಗೂ ಸಹ ಈ ಸಾರ್ವಜನಿಕವಾಗಿ ಇಂಜಿನಿಯರ್ಗಳಿಗೆ, ತಮ್ಮ ಸ್ನೇಹಿತರುಗಳಿಗೆ, ವಿಶೇಷವಾಗಿ ಡಾಕ್ಟರ್ಗಳಿಗೆ ಕಾರ್ಯಕ್ರಮ ಮಾಡಿ ಭಾವ ಸಂಗಮ ಅಂತೇಳಿ ಅದರ ಅಧ್ಯಕ್ಷ ಭಾವ ಸಂಘದ ಅಧ್ಯಕ್ಷ ಹಾಲು ಜೇನು ಅಂತ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಕತ್ತಾನ. ಬಹಳ ಅದು ಒಂದು ಹಾಬಿ, ಅದು ಹಾಬಿ ಅಲಾಂಗ್ ವಿತ್ ಇಸ್ ಹಾರ್ಡ್ ವರ್ಕ್ ಹ್ಯಾಸ್ ಗಾಟ್ ದಟ್ ಹಾಬಿ. ಮನುಷ್ಯನಿಗೆ ಸಂತೃಪ್ತಿಯಿಂದ ಸಂತೋಷದಿಂದ ಇರ್ಬೇಕಾದ್ರೆ ಮೊನ್ನೆ ಇವನಿಗೆ ಆರಾಮಿಲ್ಲ ಅಂದ್ರ ಅವು ಏನ್ ಎಲ್ಲರಿಗೂ ಹಾಡ್ಸ್ಯಾನ ಡಾಕ್ಟರ್, ಇಷ್ಟು ಡಾಕ್ಟರ್ ಬಂದು ಅವಂಗ ಶುಶ್ರೂಷೆ ಮಾಡಿದ್ರು, ಆರಾಮ್ ಮಾಡ್ತಿದ್ರು. ಕೂಡ ಮುಖ್ಯ ಬಹಳ ಮುಖ್ಯ. ನೋಡೋದಲ್ಲ ವಿಶೇಷ ಸಂದರ್ಶನವನ್ನ ನೀಲಕಂಠ ಕಸೂತಿ ಸರ್ ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹೇಳ್ಕೊಂಡು ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಬೇರೆ ವ್ಯಕ್ತಿತ್ವದ ವ್ಯಕ್ತಿಗಳ ಪರಿಚಯದ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಘೋಷವಾಗುತ್ತೆ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಇದೇ ರೀತಿ ನಿಮ್ಮ ನೆಚ್ಚಿನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ಮತ್ತು ಕಮೆಂಟ್ ಅನ್ನ ಹಂಚ್ಕೊಳ್ಳೋದ್ರ ಮುಖಾಂತರ ಬೆಂಬಲಿಸಿ, ಹಾರೈಸಿ. ನಮಸ್ಕಾರ.